Hi, hello, namaste friends. Welcome back to Raman Tutorial for GK. ನೋಡಿ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನಲ್ಗೆ ಆತ್ಮೀಯ ಸ್ವಾಗತ ಅಂಡ್ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಜಾಯ್ನಿಂಗ್ ದಿಸ್ ವಂಡರ್ಫುಲ್ ಕ್ಲಾಸ್. ಈ ಕ್ಲಾಸ್ ಜಾಯ್ನ್ ಆಗಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದನ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ದಿಸ್ ಈಸ್ ಆಲ್ ಅಬೌಟ್ ಕಂಪ್ಯೂಟರ್ ಲಿಟ್ರಸಿ. ಕಂಪ್ಯೂಟರ್ ಸಂಬಂಧಿತ ಪ್ರಶ್ನೋತ್ತರಗಳನ್ನ ತಮ್ಮೊಂದಿಗೆ ಡಿಸ್ಕಸ್ ಮಾಡೋಣ ಅಂತ ಕಳೆದ 2 ತರಗತಿಗಳಲ್ಲಿ ನಿಮಗೆ ನಾನು ಕಂಪ್ಯೂಟರ್ ಸಂಬಂಧಿಸಿದಂತಹ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನು ಕೂಡ ನಾನು ತಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ತುಂಬಾ ಪ್ರಮುಖವಾಗಿರುತ್ತೆ, ತುಂಬಾ ಯೂಸ್ಫುಲ್ ಆಗಿದೆ. ಹಾಗಾದ್ರೆ ತರಗತಿನ ಶುರು ಮಾಡೋಣ ಸ್ನೇಹಿತರೆ. ನೋಡಿ, ಫಸ್ಟ್ ಪ್ರಶ್ನೆ ಏನಿದೆ, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ಸ್ ಅಥವಾ ಕಂಪ್ಯೂಟರ್ ಪಿತಾಮಹ ಅಂತ ನಾವು ಯಾರನ್ನ ಗುರುತಿಸ್ತೀವಿ ಅನ್ನುವಂತ ಪ್ರಶ್ನೆ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವ್ದು ಬರುತ್ತೆ ನೋಡಿ. ಕಂಪ್ಯೂಟರ್ ನಿಮಗೆಲ್ಲ ಗೊತ್ತಿದೆ, ಒಂದು ಅಬ್ಯಾಕಸ್ ಏನಿದೆ, ಆ ಅಬ್ಯಾಕಸ್ ಅನ್ನ ಚೀನಿಯರು ಸಂಶೋಧನೆ ಮಾಡುವುದರೊಂದಿಗೆ ಈ ಕಂಪ್ಯೂಟರ್ನ ಇತಿಹಾಸ ಆರಂಭವಾಗುತ್ತೆ. ಆದ್ರೆ ಈ ಕಂಪ್ಯೂಟರ್ ಪಿತಾಮಹ ಅಂತ ಒಬ್ಬ ವ್ಯಕ್ತಿಗೆ ನಾವು ಕರಿತಾ ಹೋಗ್ತೀವಿ. ಆ ವ್ಯಕ್ತಿ ಯಾರು ಅನ್ನುವಂತ ಪ್ರಶ್ನೆ. ಬೇಗ ಆನ್ಸರ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡ್ತಾ ಹೋಗ್ಬೇಕು. ಬಹಳಷ್ಟು ಜನಕ್ಕೆ ಲೈಕ್ ಮಾಡ್ತಾ ಹೋಗಿ, ದಟ್ ವಿಲ್ ಸರ್ಟನ್ಲಿ ಹೆಲ್ಪ್. ಸರಿಯಾಗಿದೆ, ತಮ್ಮ ಪ್ರಶ್ನೆಗೆ ಸರಿಯಾಗಿದೆ. ಇಷ್ಟೇ ಈಜಿ ಆಗಿರುತ್ತೆ ಎಲ್ಲ ಪ್ರಶ್ನೆಗಳಂತಲ್ಲ. ಫಸ್ಟ್ ಕ್ವಶನ್ ತುಂಬಾ ಯೂಸ್ಫುಲ್ ಇದೆ. ಚಾರ್ಲ್ಸ್ ಬ್ಯಾಬೇಜ್ ಅಂತ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್. ನೋಡಿ, ಇಲ್ಲಿ ಸರಿಯಾದ ಉತ್ತರ ಯಾವ್ದಿದೆ ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಇಸ್ ದ ರೈಟ್ ಆನ್ಸರ್. ದ ಫಾದರ್ ಆಫ್ ಕಂಪ್ಯೂಟರ್ ಅಂತ ನಾವು ವಿ ಕಾಲ್ ಚಾರ್ಲ್ಸ್ ಬ್ಯಾಬೇಜ್ ಅನ್ನ ಕರಿತೀವಿ ಅಲ್ವಾ. ರೈಟ್ ಆನ್ಸರ್ ಇದೆ. ಅಂಡ್ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಲೆಟ್ಸ್ ಮೂವ್ ಅಂಡ್ ಲರ್ನ್ ನೆಕ್ಸ್ಟ್ ಕ್ವಶನ್ ಕಡೆ ನಾವು ನೋಡೋಣ ಯಾವ್ದು ಬರುತ್ತೆ ನೆಕ್ಸ್ಟ್ ಕ್ವಶನ್ ಅಂತ. ನೋಡಿ, ಕಂಪ್ಯೂಟರ್ ಪಿತಾಮಹ ಅಂತ ನಾವು ಚಾರ್ಲ್ಸ್ ಬ್ಯಾಬೇಜ್ ಅನ್ನು ಕರಿತೀವಿ. ಹಾಗೆ ನಾವು ಮುಂದಿನ ಪ್ರಶ್ನೆ ಹೋಗೋಣ. IBM ನೋಡಿ, IBM ಅನ್ನೋದು ಕಂಪ್ಯೂಟರ್ ಏರಿಯಾದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆ, ಅತ್ಯಂತ ಒಂದು ಇಂಟರ್ನ್ಯಾಷನಲ್ ಒಂದು ಸ್ಟೇಟಸ್ ಇರುವಂತ ಸಂಸ್ಥೆ. ಹಾಗಾದ್ರೆ ಈ IBM ಅಂತ ಯಾವುದನ್ನ ಕರಿತೀವಿ, ಅದರ ಫುಲ್ ಫಾರ್ಮ್ ಏನು ಅನ್ನೋದು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. IBM ಫುಲ್ ಫಾರ್ಮ್ ಏನ್ ಬರುತ್ತೆ? IBM ರೈಟ್, ಏನಾಗುತ್ತೆ IBM ನ ಫುಲ್ ಫಾರ್ಮ್? ಬೇಗ ಹೇಳಿ. IBM ಸ್ಟ್ಯಾಂಡ್ಸ್ ಫಾರ್ ವಾಟ್? ಅವೆಲ್ಲ ಹೇಳ್ತಾ ಇರ್ತೀವಿ. IBM ಕಂಪ್ಯೂಟರ್ಸ್ ಅಂತ ಹೇಳ್ತಾ ಇರ್ತೀವಿ. ಹಾಗಾದ್ರೆ ಈ IBM ಅಂದ್ರೆ ಏನು? ಇಂಟಿಗ್ರೇಟೆಡ್ ಬಿಸ್ನೆಸ್ ಮೆಷಿನ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್, ಇಂಡಿಯನ್ ಬಿಸ್ನೆಸ್ ಮೆಷಿನ್. ನಮ್ ಇಂಡಿಯನ್ ಬಿಸ್ನೆಸ್ ಮೆಷಿನ್ ಆಗಿದ್ರೆ ಚಂದ ಇರ್ತಾ ಇತ್ತು ಅಲ್ವಾ, ಇಡೀ ವರ್ಲ್ಡ್ ಅನ್ನ ನಾವು ರೂಲ್ ಮಾಡಬಹುದಾಗಿತ್ತು. ಆಕ್ಚುಲಿ ಇದ್ರ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ ಅಂತ. IBM ನ ಫುಲ್ ಫಾರ್ಮ್ ಏನಾಗುತ್ತೆ? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್. IBM ಸ್ಟ್ಯಾಂಡ್ಸ್ ಫಾರ್, IBM ನ ಫುಲ್ ಫಾರ್ಮ್ ನೀವು ನೋಡ್ಕೋಬಹುದು. ಹಾಗೇನೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಹೂ ಇಸ್ ದ ಚೀಫ್ ಆಫ್ ಮೈಕ್ರೋಸಾಫ್ಟ್? ಈಗ ಮೈಕ್ರೋಸಾಫ್ಟ್ ಚೀಫ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಯು ನೋ ದಟ್. ಆದ್ರೂ ಕೂಡ ನಾನು ಈ ಪ್ರಶ್ನೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ಹಿಂದೆ ಮೈಕ್ರೋಸಾಫ್ಟ್ ನ ಮುಖ್ಯಸ್ಥ ಯಾರು ಅನ್ನುವಂತ ಪ್ರಶ್ನೆ. ನಿಮ್ಗೆಲ್ಲ ಇವ್ರದ್ದು ತುಂಬಾನೇ ಈಸ್ ವರ್ಲ್ಡ್ ಕ್ಲಾಸ್ ರಿಚ್ ಪರ್ಸನ್ ಅಂತ ಈ ವ್ಯಕ್ತಿನ ಕರಿತೀವಿ, ವರ್ಲ್ಡ್ ಕ್ಲಾಸ್ ರಿಚ್ ಪರ್ಸನ್ ಅಂತ. ಹಾಗಾದ್ರೆ ಈ ವ್ಯಕ್ತಿ ಯಾರು? ರೈಟ್. ನೋಡಿ, ಯಾವಾಗ್ಲೂ ಓಕೆ, IBM ಆಯ್ತು, ನಂತರ ಈ ವ್ಯಕ್ತಿಗೆ ತಾವೆಲ್ಲ ಆನ್ಸರ್ ಮಾಡ್ತೀರಿ. ಕರೆಕ್ಟ್ ಆಗಿದೆ, ರೈಟ್, ದಟ್ ಇಸ್ ಅ ಕರೆಕ್ಟ್ ಆನ್ಸರ್ ತಾವೆಲ್ಲ ಮಾಡ್ತಾ ಇದ್ರಿ. ಇಲ್ಲೂ ಕೂಡ ತಾವೆಲ್ಲ ಬಿಲ್ ಗೇಟ್ಸ್ ಅವ್ರು ನೋಡಿದೀರಾ, ಇವತ್ತಿನ ಅವ್ರದ್ದು ಪೇಪರ್ ಅಲ್ಲಿ ನ್ಯೂಸ್ ಕೂಡ ಬಂದಿದೆ. ಈಸ್ ಅ ರಿಚೆಸ್ಟ್ ಪರ್ಸನಾಲಿಟಿ. ಹಾಗೇನೆ ಇವರು ಮೈಕ್ರೋಸಾಫ್ಟ್ ಸಂಸ್ಥೆಯ ಸಹ ಸಂಸ್ಥಾಪಕ ಅಥವಾ ಮುಖ್ಯಸ್ಥ ಅಂತ ನಾವು ಅವ್ರನ್ನ ಕರಿಬಹುದು. ವಿ ಕ್ಯಾನ್ ಕಾಲ್ ಹಿಮ್ ಲೈಕ್ ದಟ್. IBM was provided software for PCs by IBM PC ಗಳಿಗೆ ಸಾಫ್ಟ್ವೇರ್ ಅನ್ನ ಒದಗಿಸಿದ್ದು ಯಾವಾಗ? ಅಥವಾ IBM ಏನ್ ಮಾಡುತ್ತಲ್ಲ, IBM ಕಂಪನಿಯ PC ಗಳಿಗೆ ಸಾಫ್ಟ್ವೇರ್ ಕೊಟ್ಟಿದ್ದು ಯಾವ ಕಂಪನಿ ಅನ್ನುವಂತ ಪ್ರಶ್ನೆ. IBM ನ PC ಗಳಿಗೆ ಸಾಫ್ಟ್ವೇರ್ ಅನ್ನ ಒದಗಿಸಿದ್ದು ಯಾವ ಕಂಪನಿ ಅಂತ ಇದೆ. ಯಾವ್ದಿರ್ಬೋದು ನೀವು ಹೇಳಿ.
ನೋಡಿ, IBM ಮತ್ತೆ ಮೈಕ್ರೋಸಾಫ್ಟ್ ಎರಡು ಪ್ರತ್ಯೇಕ ಕಂಪನಿಗಳು. ಆದ್ರೆ IBM ತನ್ನ ಮೊದಲ PC ಮಾಡಿದಾಗ ಆ ಮೊದಲ PCಗೆ ಯಾರು ಕೊಟ್ಟಿರ್ಬೋದು? ಆ ಪರ್ಸನಲ್ ಕಂಪ್ಯೂಟರ್ ಏನಾಯ್ತಲ್ಲ, ಆ ಪರ್ಸನಲ್ ಕಂಪ್ಯೂಟರ್ಗೆ ಯಾರು ಅದಕ್ಕೆ ಬೇಕಾದಂತಹ ಸಾಫ್ಟ್ವೇರ್ ಅನ್ನ ಕೊಟ್ಟವ್ರು ಯಾರು ಅಂದ್ರೆ ಮತ್ತಾರಲ್ಲ ಸ್ನೇಹಿತರೆ, ಮೈಕ್ರೋಸಾಫ್ಟ್ ತನ್ನ ಮೊದಲ ಸಾಫ್ಟ್ವೇರ್ ಅನ್ನ, ಅದು ಡೆವಲಪ್ ಮಾಡಿರುವಂತಹ ಸಾಫ್ಟ್ವೇರ್ ಅನ್ನ IBM ನ PCಗಳಿಗೆ ಕೊಡೋದ್ರ ಮೂಲಕ ಅವುಗಳಿಗೆ ಸಾಫ್ಟ್ವೇರ್ ಅನ್ನ ಒದಗಿಸುತ್ತೆ. ಮುಂದೋಗೋಣ. ದ ಫಸ್ಟ್ ಮೈಕ್ರೋ ಪ್ರೊಸೆಸರ್. ನಿಮಗೆ ಗೊತ್ತಿದೆ, ಕಂಪ್ಯೂಟರ್ಗಳಲ್ಲಿ ಮೈಕ್ರೋ ಪ್ರೊಸೆಸರ್ಗಳು ತುಂಬಾ ಯೂಸ್ಫುಲ್ ಇದೆ. ಅವುಗಳು ಸ್ಪೀಡ್ ಹೇಗೆ ಕೆಲಸ ಮಾಡುತ್ತೆ, ಕಂಪ್ಯೂಟರ್ನ ಸ್ಪೀಡ್ ಅನ್ನು ನಿರ್ಧಾರ ಮಾಡುವಂತ ಕೆಲಸ ಮಾಡುತ್ತೆ. ಹಾಗಾದ್ರೆ ಫಸ್ಟ್ ಮೈಕ್ರೋ ಪ್ರೊಸೆಸರ್ ವಾಸ್ ಡೆವಲಪ್ಡ್ ಇನ್ 1971. 1971ರಲ್ಲಿ ಈ ಮೈಕ್ರೋ ಪ್ರೊಸೆಸರ್ ನ ಡೆವಲಪ್ ಮಾಡಿದ್ದು ಯಾವುದು? ಆಪಲ್, ನಾಸಾ, ಇಂಟೆಲ್ ಮತ್ತು ಆಲ್ ಆಫ್ ದೆಮ್ ಅಂತ ಇದೆ. ಯಾರು ಇರ್ಬೋದು ಇದನ್ನ ಮಾಡಿದವರು? ಈ ನೋಡಿ, ಮೈಕ್ರೋ ಪ್ರೊಸೆಸರ್ ದುನಿಯಾ ಇದೆ. ಈ ಪ್ರೊಸೆಸರ್ ಏನ್ ಮಾಡುತ್ತೆ? ಕ್ಲಾಸ್ ಬರ್ತಿಲ್ಲ ಸರ್. ಕ್ಲಾಸ್ ಬರ್ದೆ ಹೇಗಮ್ಮ ಇಲ್ಲಿ ಬಂದು ಕಾಮೆಂಟ್ ಮಾಡ್ಲಿಮ್ಮ? ಓಕೆ, ನೀವೇ ಇರ್ಲಿ, ಪರವಾಗಿಲ್ಲ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಇಂಟೆಲ್ ಕೋರ್ ಪ್ರೊಸೆಸರ್ ಅಂತಾನೆ ಇದೆ. ಇಂಟೆಲ್ ಕೋರ್ ಪ್ರೊಸೆಸರ್. ಇಂಟೆಲ್ ಏನ್ ಮಾಡುತ್ತೆ, ಜಾಗತಿಕ ಮಟ್ಟದಲ್ಲಿ ಮೈಕ್ರೋ ಪ್ರೊಸೆಸರ್ ನ ಡೆವಲಪ್ ಮಾಡೋದ್ರಲ್ಲಿ ಎತ್ತಿದ ಕೈ, ದ ಬಿಗ್ಗೆಸ್ಟ್ ನೇಮ್ ಅಂತ ಹೇಳ್ಬೋದು. ಇಂಟೆಲ್ ಏನ್ ಮಾಡುತ್ತೆ, ಮೈಕ್ರೋ ಪ್ರೊಸೆಸರ್ ನ ಫಸ್ಟ್ ಟೈಮ್ 1971 ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತು. ಈ ಮೂಲಕ ಪ್ರೊಸೆಸಿಂಗ್ ದುನಿಯಾದಲ್ಲಿ ಇದು ತನ್ನ ಹೆಜ್ಜೆ ನೀಡುತ್ತದೆ. ಮೈಕ್ರೋ ಪ್ರೊಸೆಸರ್ ಬಂದಾಗಂತೂ ಕಂಪ್ಯೂಟರ್ಗಳು ತುಂಬಾ ಸ್ಪೀಡ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಆ ಪರ್ಸನಲ್ ಕಂಪ್ಯೂಟರ್ ಪರ್ಸನಲ್ ಕಂಪ್ಯೂಟರ್ಸ್ ಹೇಳಿದೆ. ಮೊನ್ನೆ ನಾನು ನಿಮಗೆ ಮೇನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್ ಬಗ್ಗೆ ಹೇಳಿದೆ. ಹಾಗಾದ್ರೆ ಈ PCಗಳು ಯಾವ ಕ್ಯಾಟಗರಿ ಅಂಡರ್ ಅಲ್ಲಿ ಬರುತ್ತೆ? ಮೇನ್ ಫ್ರೇಮ್, ಸೂಪರ್ ಮತ್ತು ಮಿನಿ, ಮೈಕ್ರೋ, ಯಾವುದರ ಅಡಿಯಲ್ಲಿ ನಾವು ಈ PCಗಳನ್ನ ಮತ್ತೆ ಲ್ಯಾಪ್ಟಾಪ್ ಗಳನ್ನ, ಡೆಸ್ಕ್ಟಾಪ್ ಗಳನ್ನ ನಾವು ಕ್ಲಾಸಿಫೈ ಮಾಡ್ತೀವಿ ಅಂತ ನಾವು ಗುರುತಿಸಬೇಕು. ಓಕೆ, ಎಲ್ಲರೂ ಕೂಡ ಮಿನಿ ಕಂಪ್ಯೂಟರ್ ಅಂತಾನೆ ಹೇಳ್ತಾ ಇದ್ರಿ. ಮಿನಿ ಕಂಪ್ಯೂಟರ್, ಇಸ್ ಇಟ್ ರೈಟ್? ನೀವು ಹೇಳ್ತಾ ಇರೋದು ಸರಿ ಇದೆಯಾ? ಮಿನಿ ಕಂಪ್ಯೂಟರ್ ಸರಿ ಇದೆಯಾ? ಆಕ್ಚುಲಿ ಏನಿದೆ, ದೇ ಕಮ್ ಅಂಡರ್ ಮೈಕ್ರೋ ಕಂಪ್ಯೂಟರ್ ಅಡಿಯಲ್ಲಿ ನಾವು PCಗಳನ್ನ ಹೇಳ್ತೀವಿ. ನೆನಪಿಟ್ಕೊಳ್ರಿ, ಮೈಕ್ರೋ ಅಡಿಯಲ್ಲಿ ನಾವು ಪರ್ಸನಲ್ ಕಂಪ್ಯೂಟರ್ ಗಳನ್ನ ಕ್ಲಾಸಿಫೈ ಮಾಡ್ತೀವಿ. ವಿ ಕ್ಲಾಸಿಫೈ ಪರ್ಸನಲ್ ಕಂಪ್ಯೂಟರ್ ಯಾವುದರಲ್ಲಿ? ಮೈಕ್ರೋದಲ್ಲಿ ಮಾಡ್ತೀವಿ, ನಾಟ್ ಮಿನಿಯಲ್ಲಿ ಮಾಡಲ್ಲ. ಮೇನ್ ಫ್ರೇಮ್ಗೂ ಮತ್ತು ಮಿನಿಗೂ ಸಣ್ಣ ಡಿಫ್ರೆನ್ಸ್ ಇದೆ. ಓಕೆ, ಹಾಗಾಗಿ ಮೈಕ್ರೋ ಪ್ರೊಸೆಸರ್ ಇಂದ ಸಿಂಗಲ್ ಯೂಸರ್ ಏನಿದೆ, ಮೈಕ್ರೋ ಕಂಪ್ಯೂಟರ್ಸ್ ಅಲ್ಲಿ ಸಿಂಗಲ್ ಯೂಸರ್, ಒಬ್ಬ ವ್ಯಕ್ತಿ ಒಂದು ಟೈಮ್ ಕೆಲಸ ಮಾಡಬಹುದು ಅಂತಹ ಕಂಪ್ಯೂಟರ್ ಸಿಸ್ಟಮ್ ಗಳನ್ನ ಒಳಗೊಂಡಿರುತ್ತೆ. ತಾವು ದಯವಿಟ್ಟು ಆ ವಿಡಿಯೋಗಳನ್ನ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಯು ವಿಲ್ ಕಮ್ ಟು ನೋ ದಟ್. ಕಂಪ್ಯೂಟರ್ ಬಗ್ಗೆ, ಅದರ ವಿಧಗಳ ಬಗ್ಗೆ ಹೇಳುವಾಗ ನಾನು ಹೇಳಿದ್ದೀನಿ. ಹಾಗೇನೆ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ನಿಮ್ಗೆ ಗೊತ್ತಿದೆ. ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂದ್ರೆ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್, ಎಲೆಕ್ಟ್ರಾನಿಕ್ ಅಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಮೆಕ್ಯಾನಿಕಲ್. ಮೊದಲ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ ಯಾವ್ದನ್ನ ಕರಿತೀವಿ? ಅಬ್ಯಾಕಸ್, ಬೋನ್ಸ್ ಆಫ್ ನೇಪಿಯರ್, ಪ್ಯಾಸ್ಕಲೈನ್, ಸ್ಟೆಪ್ಡ್ ರೆಕೊನರ್ ಅಂತ ಹೀಗಿದೆ. ಹಾಗಾದ್ರೆ ಇದರಲ್ಲಿ ಯಾವುದನ್ನ ನಾವು ಮೊದಲ ಮೆಕ್ಯಾನಿಕಲ್ ಅಂತ ಕರಿತೀವಿ? ಓಕೆ, ದಟ್ಸ್ ಇಟ್. ಸರಿಯಾದ ಉತ್ತರ ತಾವೆಲ್ಲ ಹೇಳ್ತಾ ಇದ್ರಿ. ನಂಬರ್ ಕೂಡ ಹಾಕ್ಬೇಕು ಅಂತ ತಮ್ಮಲ್ಲಿ ಹೇಳ್ತೀನಿ. ದಟ್ ವಿಲ್ ಹೆಲ್ಪ್ ಮೀ. ನನಗೆ ಸರಿಯಾಗಿ ಅನುಕೂಲ ಆಗುತ್ತೆ. ವಿತ್ ನಂಬರ್ ಬನ್ನಿ. ಎಸ್, ದಟ್ಸ್ ಗ್ರೇಟ್. ಎಲ್ಲರ ಆನ್ಸರ್ ಕರೆಕ್ಟ್ ಇದೆ. ಮೊದಲ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ ನಾವು ಅಬ್ಯಾಕಸ್ ಅನ್ನ ಕರಿತೀವಿ. ಅಬ್ಯಾಕಸ್ ಅನ್ನ ನಾವೇನಂತ ಕರಿತೀವಿ? ಮೊದಲ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀವಿ. ಇದು ದಶಮಾನ ಪದ್ಧತಿಯನ್ನ, ಡೆಸಿಮಲ್ ಸಿಸ್ಟಮ್ ಅನ್ನ ಯೂಸ್ ಮಾಡುತ್ತೆ. ಇದು ದಶಮಾನ ಪದ್ಧತಿಯನ್ನ ಯೂಸ್ ಮಾಡುತ್ತೆ. ಇದ್ರ ಮೂಲಕ ಇವ್ರು ಚೀನೀಸ್ ಇದನ್ನ ಇನ್ವೆಂಟ್ ಮಾಡ್ತಾರೆ. ಆನಂತರ ಇದು ಮೊದಲ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಆಫ್ ದ ವರ್ಲ್ಡ್ ಅನ್ನೋದು ಇದರ ಒಂದು ಏನಂತ ಹೇಳ್ಬೋದು, ನಾಮಧೇಯ ಅಂತ ನಾವು ಹೇಳ್ಬೋದು. ಮುಂದೆ ಹೋಗೋಣ. ನೆಕ್ಸ್ಟ್ ಮೂವ್ ಆನ್. ಡ್ಯಾಶ್ ಈಸ್ ಪ್ರೊಸೆಸ್ಡ್ ಬೈ ದ ಕಂಪ್ಯೂಟರ್ ಇಂಟು ಇನ್ಫಾರ್ಮೇಶನ್. ಹಾಗಾದ್ರೆ ಕಂಪ್ಯೂಟರ್ ಪ್ರೊಸೆಸ್ ಮಾಡೋದಕ್ಕೆ ಏನನ್ನ ಬಳಸುತ್ತೆ? ನಂಬರ್ಸ್, ಪ್ರೊಸೆಸರ್ ಮತ್ತು ಇನ್ಪುಟ್ ಮತ್ತು ಡಾಟಾ. ನೋಡಿ, ಸಂಖ್ಯೆಗಳು ಮತ್ತೆ ಪ್ರೊಸೆಸರ್ ಮತ್ತೆ ಇನ್ಪುಟ್ ಮತ್ತೆ ಡೇಟಾ. ಹೀಗೆ ಕಂಪ್ಯೂಟರ್ ತಾನು ಪ್ರೊಸೆಸ್ ಮಾಡೋದಕ್ಕೆ ಏನನ್ನ ಬಳಕೆ ಮಾಡುತ್ತೆ? ಓಕೆ,
ನೋಡಿ ಅಬ್ಯಾಕಸ್ ಅಲ್ಲಿ 0 ಮತ್ತು 1 ಇರಲ್ಲ. ಅಬ್ಯಾಕಸ್ ಪ್ರಶ್ನೆಗೆ ಉತ್ತರಿಸ್ತಾ ಇದ್ರೆ ತಾವು 0 1 ಇರಲ್ಲ. ಅಬ್ಯಾಕಸ್ ಕಂಪ್ಯೂಟರ್ ಅಲ್ಲಿ ಮಷಿನ್ ಲ್ಯಾಂಗ್ವೇಜ್ 0 1 ಬೈನರಿ ಕೋಡ್ ಇರುತ್ತೆ. ಸರಿಯಾದ ಉತ್ತರ ತಾವು ಕೆಲವರು ಇಲ್ಲಿ ಸಂದಿಗ್ಧ ಸಿಕ್ಕಿಕೊಂಡಿದ್ರೆ. ಪ್ರೊಸೆಸ್ ಡ್ಯಾಶ್ ಈಸ್ ಪ್ರೊಸೆಸ್ಡ್ ಬೈ ದ ಕಂಪ್ಯೂಟರ್ ಇಂಟು ಇನ್ಫಾರ್ಮೇಶನ್. ಇದನ್ನ ಅದೇನ್ ಮಾಡುತ್ತೆ, ಕಂಪ್ಯೂಟರ್ ಇನ್ಫಾರ್ಮೇಶನ್ ಆಗಿ ಬಳಸ್ಕೊಳ್ಳುತ್ತೆ. ಯಾವುದನ್ನ ಅಂತ ಇಲ್ಲಿದೆ ಪ್ರಶ್ನೆ. ಓಕೆ, ಬಹಳಷ್ಟು ಜನ ಕನ್ಫ್ಯೂಷನ್ ಉತ್ತರ ಕೊಡ್ತಾ ಇದ್ದೀರಾ. ನೋಡಿ ಇಲ್ಲಿಗೆ ಮೊದಲ ಟಫ್ ಅಲ್ಲ, ಬಟ್ ಯು ಆರ್ ಮೇಕಿಂಗ್ ಇಟ್ ಟಫ್. ನೀವೆಲ್ಲ ಟಫ್ ಮಾಡ್ಕೊಳ್ತೀರಾ. ರೈಟ್ ಆನ್ಸರ್ ಡೇಟಾ ನಾವು ಯಾವ ಎಂಟರ್ ಮಾಡ್ತೀವಲ್ಲ ಆ ಡೇಟಾವನ್ನ ಕಂಪ್ಯೂಟರ್ ಏನ್ ಮಾಡುತ್ತೆ, ಪ್ರೊಸೆಸ್ ಮಾಡಿ ಇನ್ಫಾರ್ಮೇಶನ್ ಆಗಿ ಮಾಡುತ್ತೆ. ಹೌದಾ? ನಾವು ಡೇಟಾವನ್ನ ಕೊಟ್ಟಾಗ ಕಂಪ್ಯೂಟರ್ ಏನ್ ಮಾಡುತ್ತೆ, ಅದನ್ನ ಸಂಸ್ಕರಿಸಿ ತನಗೆ ಬೇಕಾದಂತ ಮಾಹಿತಿಯಾಗಿ ಮಾರ್ಪಡಿಸುತ್ತೆ. ಇದು ನಾವು ಡೇಟಾ ಅಂತ ಅನ್ನಬೇಕು. ಆದ್ರೆ ನಾವು ಇನ್ಪುಟ್ ಕೊಡಬೇಕು. ಇನ್ಪುಟ್ ಕೊಡೋದಕ್ಕೆ ನಾವು ಯಾವುದೇ ಸಾಧನ ಬಳಸಬಹುದು. ಆದ್ರೆ ಇನ್ಪುಟ್ ಅನ್ನು ಮಾಡಲ್ಲ, ಅದು ಡೇಟಾವನ್ನ ಇಲ್ಲಿ ಪ್ರೊಸೆಸ್ ಮಾಡ್ತಾರೆ. ಯಾರ ಡಿ ಅಂತ ಆಪ್ಷನ್ ಆನ್ಸರ್ ಮಾಡಿದ್ರಿ, ವೆರಿ ಗುಡ್, ಡೀಲ್ ಡನ್, ಸೂಪರ್. ಮುಂದೋಗೋಣ. A computer is dash device that processes transforms data into useful. ನೋಡಿ, ಒಂದು ಕಂಪ್ಯೂಟರ್ ಏನಿದೆಲ್ಲ, ಕಂಪ್ಯೂಟರ್ ಎಂತ ಡಿವೈಸ್ ಅಪ್ಪ, ಎಂತ ಒಂದು ಘಟಕ ಅಂತಂದ್ರೆ, ಎಂತ ಒಂದು ಸಾಧನ ಅಂತಂದ್ರೆ, ಅದಕ್ಕೆ ನೀಡಿರುವಂತಹ ಅದೇನ್ ಮಾಡುತ್ತೆ, ಪ್ರೊಸೆಸಸ್ ಆರ್ ಟ್ರಾನ್ಸ್ಫಾರ್ಮ್, ತನಗೆ ಕೊಟ್ಟಿರುವಂತಹ ಡೇಟಾವನ್ನ ಅದು ಪ್ರೊಸೆಸ್ ಮಾಡುತ್ತೆ ಅಥವಾ ಟ್ರಾನ್ಸ್ಫರ್ ಮಾಡುತ್ತೆ. ಏನಾಗಿ ಟ್ರಾನ್ಸ್ಫರ್ ಮಾಡುತ್ತೆ, ಇಂಟು ಡ್ಯಾಶ್, ಇಂಟು ವಾಟ್. ನಿತ್ಯ ಅವರೇ ಡೇಟಾ ಇನ್ಪುಟ್, ಹೌದು, ಡೇಟಾವನ್ನ ಇನ್ಪುಟ್ ಅಂತ ಕರೆಯಲ್ಲ. ಡೇಟಾ ಇಸ್ ಸಪರೇಟ್, ಇನ್ಪುಟ್. ವಿ ಇನ್ಪುಟ್ ಡೇಟಾ ಯೂಸಿಂಗ್ ಇನ್ಪುಟ್ ಡಿವೈಸಸ್ ಮೂಲಕ ಡೇಟಾನ ಇನ್ಪುಟ್ ಮಾಡ್ತೀವಿ. ಹಾಗನ್ಕೊಂಡು ಅದನ್ನ ಡೇಟಾ ಅಂತ ಯಾಕೆ ಬರ್ತಾ ಇತ್ತು ವರ್ಡ್ ಅಲ್ವಾ? ಡೇಟಾ ಅಂತಂದ್ರೆ ರಾ ಇನ್ಫಾರ್ಮೇಶನ್. ಓಕೆ, ಡೇಟಾವನ್ನ ಪ್ರೊಸೆಸ್ ಮಾಡುತ್ತೆ ಹೊರತು ಇನ್ಪುಟ್ ಅಲ್ಲಿ ಮಾಡಿರೋದು ಎಲ್ಲದನ್ನಲ್ಲ. ಡೇಟಾವನ್ನ ಪ್ರೊಸೆಸ್ ಮಾಡುತ್ತೆ. ಸುಮ್ನೆ ನಾವು ಹೇಳಿದ ಉತ್ತರ ಸರಿ ಅನ್ಕೊಳ್ಳೋದಾದ್ರೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಬಟ್ ಯು ವಿಲ್ ಬಿ ಇನ್ ಪ್ರಾಬ್ಲಮ್. ಸೇಮ್ ಕ್ವಶನ್ ಇಫ್ ಅಪಿಯರ್ಡ್ ಇನ್ ದ ಎಕ್ಸಾಮ್, ಇಫ್ ಇಟ್ ಅಪಿಯರ್ಸ್ ಇನ್ ದ ಎಕ್ಸಾಮ್. ಓಕೆ, ಎನಿವೆ, ನೋ ಪ್ರಾಬ್ಲಮ್. ಕಂಪ್ಯೂಟರ್ ಡಿವೈಸ್ ಏನ್ ಮಾಡುತ್ತೆ ನೋಡಿ, ಡೇಟಾವನ್ನ ಅದೇನ್ ಮಾಡುತ್ತೆ, ಮತ್ತೆ ರಾಂಗ್ ಆನ್ಸರ್ ಮಾಡ್ತಾ ಇದ್ರೆ ಐ ಡೋಂಟ್ ಹ್ಯಾವ್ ದ ರೀಸನ್. ಅದು ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡುತ್ತೆ, ನಾಟ್ ಇನ್ಸ್ಟ್ರಕ್ಷನ್, ಇನ್ಫಾರ್ಮೇಶನ್. ಅದೇನ್ ಮಾಡುತ್ತೆ, ಮಾಹಿತಿಯಾಗಿ ನೀವು ಕೊಟ್ಟಿರುವಂತ ಡೇಟಾವನ್ನ ಸಂಸ್ಕರಿಸಿ ಮಾಹಿತಿಯಾಗಿ ಬದಲಾಗುತ್ತೆ. ಮೇಲಿನ ಪ್ರಶ್ನೆಗೂ ಮತ್ತು ಕೆಳಗಿನ ಪ್ರಶ್ನೆಗೂ ಏನ್ ವ್ಯತ್ಯಾಸ ಇದೆ? ಅಲ್ಲಿ ಏನ್ ಕೊಟ್ರು ಡೇಟಾನ, ಅಲ್ಲಿ ಏನ್ ಕೊಟ್ಟಿದೆ, ಮೇಲಿನ ಪ್ರಶ್ನೆಗೆ ಈ ಕೆಳಗಿನ ಪ್ರಶ್ನೆಗೆ ಏನ್ ವ್ಯತ್ಯಾಸ ಇದೆ ನೋಡಿ. ಕಂಪ್ಯೂಟರ್ ಇಲ್ಲಿ ನೋಡಿ, ಡೇಟಾವನ್ನ ಪ್ರೊಸೆಸ್ ಮಾಡಿ ಇನ್ಫಾರ್ಮೇಶನ್ ಮಾಡುತ್ತೆ. ಇಲ್ಲಿ ಏನ್ ಕೇಳಿದ್ದಾರೆ, a computer is a device that processes or transforms data into information. ಸೇಮ್ ಕ್ವಶನ್. ಅಲ್ಲಿ ಇದು ಬ್ಲಾಂಕ್ ಇತ್ತು, ಈಗ ಇದು ಇಲ್ಲಿ ಬ್ಲಾಂಕ್ ಇದೆ. ಅಂದ್ರೆ ನೀವು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಆದ ತಕ್ಷಣ ಏನ್ ಮಾಡ್ಕೊಂಡ್ಬಿಡ್ತೀರಾ, ತಪ್ಪು ಉತ್ತರಿಸ್ತೀರಾ. ಹೀಗೆ ಮಾಡಬೇಡಿ, ಯು ಲೂಸ್ ಯುವರ್ ಮಾರ್ಕ್ಸ್. ಓಕೆ ನೋಡಿ, a computer is a device that processes or transforms data into useful. ಇದಾಗಿದೆ ಆಲ್ರೆಡಿ, ಮತ್ತೆ ಯಾಕೆ ಇಲ್ಲಿ ಬಂದಿವಿ ಗೊತ್ತಿಲ್ಲ, ಐ ಡೋಂಟ್ ನೋ. ಓಕೆ, processed data is retrieved from the computer with the help of dash device. ನೋಡಿ, ಪ್ರೊಸೆಸ್ಡ್ ಡಾಟಾ ಏನು ನಾವು ಕಂಪ್ಯೂಟರ್ಗೆ ಇನ್ಪುಟ್ ಮೂಲಕ ಏನು ಪ್ರೊಸೆಸ್ ಮಾಡಿರ್ತೀವಲ್ಲ ಆ ಡೇಟಾ, ಅದು ರಿಟ್ರೀವ್ ಆಗುತ್ತೆ, ಅದು ಸೆಳೆಯಲ್ಪಡುತ್ತೆ. ಹೇಗೆ? ಕಂಪ್ಯೂಟರ್ ಇಂದ, ಫ್ರಮ್ ದ ಕಂಪ್ಯೂಟರ್ ಸೆಳೆಯಲ್ಪಡುತ್ತೆ ವಿತ್ ದ ಹೆಲ್ಪ್ ಆಫ್ ಡ್ಯಾಶ್. ಯಾವುದರ ಸಹಾಯದಿಂದ ಅದು ಆ ಮಾಹಿತಿನ ಪಡೆಯುತ್ತೆ? ಡ್ಯಾಶ್ ಸಾಧನದ ಸಹಾಯದಿಂದ ಕಂಪ್ಯೂಟರ್ನಿಂದ ಸಂಸ್ಕರಿಸಿದ ಡೇಟಾವನ್ನ ಹಿಂಪಡೆಯಲಾಗುತ್ತೆ. ನೋಡಿ, ರಿಟ್ರೀವ್ ಅಂದ್ರೆ ಹಿಂಪಡೆಯೋದು. ಹೇಗೆ ಹಿಂಪಡಿತೀವಿ ನಾವು? ನೀವೇ ಹಾಗೇನೆ ವಿಡಿಯೋವನ್ನ ಲೈಕ್ ಮಾಡ್ತಾ ಹೋದ್ರೆ ನಿಮಗೆ ಇಂಥ ವಿಡಿಯೋಗಳು ಹೆಚ್ಚೆಚ್ಚು ಬರುತ್ತೆ. ಇಲ್ಲ ಅಂತಂದ್ರೆ ದಿ ಎಂಡ್ ಆಫ್ ದಿ ಸ್ಟೋರಿ ಅಂತಾರಲ್ಲ, ಎಂಡ್ ಆಫ್ ದಿ ಸ್ಟೋರಿ ಮಾತ್ರ ಉಳಿಯುತ್ತೆ. ಬೇಗ ಆನ್ಸರ್ ಮಾಡಿ. ಓಕೆ, ದಟ್ಸ್ ಓಕೆ.
600 ಮಂದಿ ನೋಡ್ತಾ ಇದ್ರೆ 130 ಮೆಂಬರ್ಸ್ ಮಾತ್ರ ಲೈಕ್ ಮಾಡಿದ್ರಿ ಅಂದ್ರೆ ಯು ಡಿಡೆಂಟ್ ಲೈಕ್ ದಿಸ್ ಅಲ್ವಾ, ನಿಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಅಂತ ಆಯ್ತು. ಗಾಟ್ ಇಟ್. ಮುಂದೋಗೋಣ. ಸಾಕಷ್ಟು ಜನ ಔಟ್ಪುಟ್ ಅಂತ ಹೇಳ್ತಿದ್ದಾರೆ. ಇಸ್ ಇಟ್ ರೈಟ್? ನೀವು ಹೇಳ್ತಾ ಇರೋದು ಔಟ್ಪುಟ್ ರೈಟಾ ಅಥವಾ ಇನ್ಪುಟ್ ರೈಟಾ? ಯಾವ್ದು ರೈಟ್ ಅಂತ ಮಾಡ್ತೀರಾ ನೀವು? ಕಂಪ್ಯೂಟರ್ ತನಗೆ ಸಂಸ್ಕರಿಸಿದಂತಹ ಡೇಟಾವನ್ನ ಹೇಗೆ ನಾವು ಹಿಂಪಡಿತೀವಿ, ಕಂಪ್ಯೂಟರ್ ಇಂದ ನಾವು ಹೇಗೆ ಹಿಂಪಡಿತೀವಿ ಅನ್ನುವಂತ ಪ್ರಶ್ನೆ. ನೋಡಿ, ಕಂಪ್ಯೂಟರ್ ಮೂಲಕ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆದ್ರೂ ಕೂಡ ಅದನ್ನ ಔಟ್ಪುಟ್ ಅಂತ ಪರಿಗಣಿಸ್ತೀವಿ. ಅಥವಾ ನಾವು ಪ್ರಿಂಟರ್ ಅಲ್ಲಿ ಪ್ರಿಂಟ್ ಹಾಕೊಂಡ್ರು ಕೂಡ ಔಟ್ಪುಟ್ ಅಂತ ಆಗುತ್ತೆ. ಅದನ್ನ PDF ಆಗಿ ಡಿಜಿಟಲ್ ಡಾಟಾವನ್ನ ನಾವು PDF ರೂಪದಲ್ಲಿ, PPT ರೂಪದಲ್ಲಿ, ಡಾಕ್ಯುಮೆಂಟ್ ರೂಪದಲ್ಲಿ, ಹೀಗೆ ನಾವು ಯಾವುದೇ ಜಿಮೇಲ್ಗೆ ಹಾಕೊಂಡ್ರು, ವಾಟ್ಸ್ಆಪ್ ಶೇರ್ ಮಾಡ್ಕೊಂಡ್ರು, ಬೇರೆ ಯಾವುದೇ ಮಾಧ್ಯಮಕ್ಕೆ ಕಳಿಸ್ಕೊಟ್ರು ಕೂಡ ಅದು ಔಟ್ಪುಟ್ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ದಟ್ ಇಸ್ ದ ಆನ್ಸರ್. ನೋಡಿ, ನಾವು ಈ ಔಟ್ಪುಟ್ ಸಹಾಯದಿಂದ, ಅಂದ್ರೆ ಔಟ್ಪುಟ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಥ್ರೂ ಪ್ರೊಜೆಕ್ಟರ್ ಮೂಲಕ ಪ್ರೊಜೆಕ್ಷನ್ ಕೂಡ ಮಾಡ್ಕೋಬಹುದು, ಪ್ರಿಂಟರ್ ಮೂಲಕ ಪ್ರಿಂಟ್ಔಟ್ ತಗೋಬಹುದು, ಅಥವಾ ನಿಮಗೆ ಸ್ಕ್ರೀನ್ ಮೇಲೆ ಅದರ ಡಿಸ್ಪ್ಲೇ ಕೂಡ ಆಗ್ಬಹುದು. ಔಟ್ಪುಟ್ ಸಾಧನ ಸಹಾಯದಿಂದ ನಾವೇನ್ ಮಾಡ್ತೀವಿ, ಸಂಸ್ಕರಿಸಿದಂತ ಡೇಟಾವನ್ನ, ಪ್ರೊಸೆಸ್ಡ್ ಡೇಟಾವನ್ನ ನಾವು ಹಿಂಪಡಿತೀವಿ. ಓಕೆ. ಇನ್ಫಾರ್ಮೇಶನ್ ಆನ್ ಎ ಕಂಪ್ಯೂಟರ್ ಈಸ್ ಸ್ಟೋರ್ಡ್ ಆಸ್. ಕಂಪ್ಯೂಟರ್ ಅಲ್ಲಿ ಈ ಇನ್ಫಾರ್ಮೇಶನ್ ಹೇಗೆ ಸ್ಟೋರ್ ಆಗುತ್ತೆ? ಸ್ಟೋರ್ ಆದ್ರೂ ಕೂಡ ನಾವು ಅದನ್ನ ವಾಟ್ ಡು ವಿ ಕಾಲ್? ಎನಲಾಗ್ ಡಾಟಾ, ಡಿಜಿಟಲ್ ಡಾಟಾ, ಮೋಡೆಮ್ ಡಾಟಾ, ಹೈಬ್ರಿಡ್ ಡಾಟಾ. ಈ ಕಂಪ್ಯೂಟರ್ ನಲ್ಲಿ ಏನ್ ಇನ್ಫಾರ್ಮೇಶನ್ ಇರುತ್ತಲ್ಲ, ಡೇಟಾ, ನಾವು ಕೊಟ್ಟಿರೋದೆಲ್ಲ ಡೇಟಾ ಅಂತೀವಿ. ಅಲ್ಲಿ ಪ್ರೊಸೆಸ್ ಆದ್ಮೇಲೆ ಇನ್ಫಾರ್ಮೇಶನ್ ಆಗುತ್ತೆ. ಇನ್ಫಾರ್ಮೇಶನ್ ಹೇಗೆ ಸ್ಟೋರ್ ಆಗುತ್ತೆ? ಹೌ ಇಟ್ ಸ್ಟೋರ್ಸ್? ಅನಲಾಗ್ ಡಾಟಾ ಆಗಿ ಇರುತ್ತಾ, ಡಿಜಿಟಲ್, ಮೋಡೆಮ್ ಮತ್ತೆ ಹೈಬ್ರಿಡ್. ನೋಡಿ, ಕ್ವಶನ್ ಸಿಂಪಲ್ ಇದೆ, ಬಟ್ ಏನಾಗುತ್ತೆ ಅಂತಂದ್ರೆ ಇದನ್ನ ಎಷ್ಟು ಜನ ಉತ್ತರ ತಪ್ಪು ಉತ್ತರಿಸ್ತೀರಿ ಅಂತ ಗೊತ್ತಾಗುತ್ತೆ. ಓಕೆ, ನೋಡಿ, ಓಕೆ, ಕರೆಕ್ಟ್ ಆಗಿ ಕೆಲವರು ಮಾತ್ರ ಆನ್ಸರ್ ಮಾಡ್ತಿದ್ದಾರೆ. ಬಹಳಷ್ಟು ಜನರು ಆಪ್ಷನ್ ಎ ಬಗ್ಗೆ ಬಹಳ ಒಲವು ಇದ್ದಂಗಿದೆ. ಈ ಅನಲಾಗ್ ಅಂತಂದ್ರೆ ವೇರಿಯಿಂಗ್, ಚೇಂಜಿಂಗ್, ಆಲ್ವೇಸ್ ಚೇಂಜಿಂಗ್ ನ ಅನಲಾಗ್ ಅಂತ ಹೇಳ್ತಾರೆ. ಓಕೆ, ಅನಲಾಗ್ ಇನ್ಫಾರ್ಮೇಶನ್ ಆಗಿ ಮಾಡುತ್ತೆ ಅಂತ ಬಹಳಷ್ಟು ಜನ ಉತ್ತರಿಸ್ತಿದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ. ನಾವು ಕಂಪ್ಯೂಟರ್ ನೋಡಿ ಎ ಅಂತ ಉತ್ತರ ಹೇಳೋರ ಸಂಖ್ಯೆ ಎಷ್ಟು ದೊಡ್ಡದಿದೆ ಅಂತಂದ್ರೆ ರಿಯಲಿ ಫೀಲ್ ಸಾರಿ ಫಾರ್ ದೆಮ್. ನಾನು ಅವ್ರಿಗೆಲ್ಲ ಎಷ್ಟು ತಪ್ಪಾಗಿ ಒಂದು ಸಿಂಪಲ್ ಪ್ರಶ್ನೆ ಎಷ್ಟು ರಾಂಗ್ ಆಗಿ ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅಂತ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಕಂಪ್ಯೂಟರ್ ಬಗ್ಗೆ. ನೋಡಿ, ಇನ್ಫಾರ್ಮೇಶನ್ ಕಂಪ್ಯೂಟರ್ ನಾವು ಕೊಟ್ಟಿರೋದು ಡೇಟಾ, ಹೌದಾ? ಡೇಟಾ ಏನಾಗತ್ತೆ, ಅಲ್ಲಿ ಪ್ರೊಸೆಸ್ ಆದಾಗ ಅದು ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಆದ್ರೂ ಕೂಡ ನಾವು ಅದು ಏನ್ ಮಾಡುತ್ತೆ, ಕಂಪ್ಯೂಟರ್ ಈ ಇನ್ಫಾರ್ಮೇಶನ್ ನ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡುತ್ತೆ. ನಾವು ಈಗಾದ್ರೂ ರಿಟ್ರೀವ್ ಮಾಡಬಹುದು ಅಥವಾ ನಂತರ ಆದ್ರೂ ರಿಟ್ರೀವ್ ಮಾಡ್ಕೋಬಹುದು. ಆದ್ರೆ ಅದು ಇನ್ಫಾರ್ಮೇಶನ್ ಏನಾಗುತ್ತೆ, ಡಿಜಿಟಲ್ ಕಂಟೆಂಟ್ ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ನಿಮ್ಗೆ ಶಾಲೆಯಲ್ಲಿ ಡಿಜಿಟಲ್ ಕಂಟೆಂಟ್ ಆಗಿ ಮಾಡಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಟೀಚ್ ಮಾಡುವಂತ ಟೀಚರ್ಸ್ ಸುಮಾರು ಸಾವಿರಾರು ಜನ ಸಿಗ್ತಾರೆ. ಆದ್ರೆ ಆನ್ಲೈನ್ ಅಲ್ಲಿ ಒಂದು PDF ಮಾಡೋದಕ್ಕಾಗ್ಲಿ, ಒಂದು ಕಂಟೆಂಟ್ ಮಾಡೋದಕ್ಕಾಗ್ಲಿ, ಒಂದು ವಿಡಿಯೋ ಮಾಡೋದಕ್ಕಾಗ್ಲಿ ಸಿಗೋರ್ ಸಂಖ್ಯೆ 0.1% ಇದೆ. ಇದು ದೊಡ್ಡದಾಗಬೇಕು ಮುಂದಿನ ದಿನಗಳಲ್ಲಿ. ಆಗ ನಮಗೆ ವರ್ಲ್ಡ್ ವೈಡ್ ನಮಗೆ ಒಂದು ರೆಕಗ್ನಿಷನ್ ಸಿಗುತ್ತೆ. ನಾವು ಇಲ್ಲಿ ಕುತ್ಕೊಂಡೆ ವರ್ಲ್ಡ್ ವೈಡ್ ಪಾಠ ಮಾಡಬಹುದು. ನಾವು ಕರ್ನಾಟಕದಾದ್ಯಂತ ಒಂದ್ ಕಡೆ ಕುತ್ಕೊಂಡು ಕೆಲಸ ಮಾಡ್ತೀವಿ ಅಂತಂದ್ರೆ ಇನ್ಫಾರ್ಮೇಶನ್, ಡಿಜಿಟಲ್ ಡಾಟಾ ನಮಗೆ ಮಾಡಕ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಡಿಜಿಟಲ್ ಡಾಟಾ ಏನಾಗುತ್ತೆ, ಇದು ಡೇಟಾ ಏನಾಗುತ್ತೆ, ಇನ್ಫಾರ್ಮೇಶನ್ ಆಗುತ್ತೆ. ಆದ್ರೆ ನಾವು ಇನ್ಫಾರ್ಮೇಶನ್ ಅನ್ನ ನಾವು ಸ್ಟೋರ್ ಮಾಡಿದಾಗ ಏನಾಗುತ್ತೆ, ಅದನ್ನ ಡಿಜಿಟಲ್ ಡೇಟಾ ಅಂತ ಕರಿತೀವಿ. ವಿ ಕಾಲ್ ಇಟ್ ಇಸ್ ಅ ಡಿಜಿಟಲ್ ಡೇಟಾ ಅಂತ. ಹೈಬ್ರಿಡ್ ಇಲ್ಲ, ಮೋಡೆಮ್ ಇಲ್ಲ, ನಥಿಂಗ್. ಮೋಡೆಮ್ ಇದು ಇಂಟರ್ನೆಟ್ ಕನೆಕ್ಟಿವಿಟಿ ಬಳಸ್ತಾರೆ. ಈ ಹೈಬ್ರಿಡ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಅನಲಾಗ್ ಡಾಟಾ ಅಂತ, ಅನಲಾಗ್ ಕಂಪ್ಯೂಟರ್ ಅಲ್ಲಿ ಇರುವಂತದ್ದು ಅನಲಾಗ್ ಡಾಟಾ. ಓಕೆ, ಇರ್ಲಿ ಬಿಡಿ, ಪರವಾಗಿಲ್ಲ, ನಡೆಯುತ್ತೆ. ಇನ್ಮೇಲಾದ್ರೂ ತಪ್ಪು ಮಾಡಬೇಡಿ ಇಂಥ ಸಿಂಪಲ್ ಕ್ವಶನ್ಸ್. ನೀವು ಮಾರ್ಕ್ಸ್ ಕಳ್ಕೊಂಡು ನನ್ನ ಕೈ ನೋಡೋದಕ್ಕಾಗಲ್ಲ. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಇನ್ಫಾರ್ಮೇಶನ್. ನೋಡಿ, ಇದು ಬಹಳ ನಾನು ಮುಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಸ್ಮಾಲೆಸ್ಟ್ ಯೂನಿಟ್ ಆಫ್ ಇನ್ಫಾರ್ಮೇಶನ್ ಏನಂತ ಕರಿತೀವಿ ಸರ್? HSTR ಗೆ TET-ಗೆ ಹೇಗಿರ್ಬೇಕು ಪ್ಲೀಸ್? ಈ ಡೌಟ್. HSTR ಗೆ TET ಯಾರಂತಾರೆ? ನೋಡಿ, ಇಲ್ಲಿವರೆಗೆ HSTR ಗೆ TET-ನೇ ಮಾಡಿಲ್ಲ ಅಂದ್ಮೇಲೆ, HSTR ಗೆ ಅವ್ರು TET-ನೇ ಮಾಡಿಲ್ಲ ಅಂದ್ಮೇಲೆ ನಿಮಗೆ ಎಲ್ಲಿಂದ ಬರುತ್ತೆ HSTR TET? ಈಗ ನಾವು ಒಳಗಡೆ ಒಂದು ಹಣ್ಣು ಇಟ್ರೆ ಅದ್ರ ಜ್ಯೂಸ್ ಬರುತ್ತೆ, ಹಣ್ಣೇ ಇಲ್ಲ ಅಂದ್ರೆ ಜ್ಯೂಸ್ ಹೇಗ್ ಬರುತ್ತೆ?
ಮಿಕ್ಸರ್ ಅಲ್ಲಿ. ಹಂಗಾಯ್ತು ಕತೆ. ಟಿಟಿನೇ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಯಾರು ಟಿಟಿ ಕಂಪಲ್ಸರಿ ಮಾಡ್ತಾರೆ? ಅವ್ರು ಮಾಡೋರ್ನ ಶಾಣೆ ಅಂತ ಯಾರಂತಾರೆ? ಇಲ್ಲ, ಅದೆಲ್ಲ ಬಿಡಿ. ಆ ಡೌಟ್ ಸಾಯ ಮಟನೂ ಹೋಗಲ್ಲ ಬಹಳ ಜನಕ್ಕೆ, ಏನ್ ಮಾಡಕ್ ಬರಲ್ಲ. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಇನ್ಫಾರ್ಮೇಶನ್ ನಾವು ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡುವಂತ ಸ್ಮಾಲೆಸ್ಟ್, ಇದಕ್ಕಿಂತ ಸಣ್ಣ ಇನ್ಫಾರ್ಮೇಶನ್ ಸಾಧ್ಯನೇ ಇಲ್ಲ. ಅದನ್ನ ನಾವು ಏನಂತ ಕರಿತೀವಿ? ವಾಟ್ ಡು ವಿ ಕಾಲ್ ಅಂತ ಇದೆ. ಉತ್ತರ ಹೇಳಿ. ನೋಡಿ, ಎಲ್ಲರೂ ಕೂಡ ಏನ್ ಹೇಳ್ತಾ ಇದ್ದೀರಿ? ಈಗ ಮೆಜಾರಿಟಿ ಆನ್ಸರ್ ಬರ್ತಾ ಇದೆ. ವೆರಿ ಗುಡ್, ಮೆಜಾರಿಟಿ ಆನ್ಸರ್ ಬರ್ತಾ ಇದೆ. ಇದನ್ನ ಹೆಚ್ಚು ಹೇಳೋದಿಲ್ಲ. ಬಿಟ್ ನೋಡಿ, ಬಿಟ್ ಅಂತ ಕರಿತೀವಿ. ಬಿಟ್, ಈ ಬಿಟ್ ಏನಿದಲ್ಲ, ಇದನ್ನು ಅತ್ಯಂತ ಚಿಕ್ಕವಾದಂತಹ, ಅತ್ಯಂತ ಕಡಿಮೆ, ಒಂದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಇನ್ಫಾರ್ಮೇಶನ್, ಮಾಹಿತಿ ಅತ್ಯಂತ ಚಿಕ್ಕ ಘಟಕ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಬಿಟ್ ಅಂತ ಕರಿತೀವಿ. ನೆನಪಲ್ಲಿದೆ ಅನ್ಕೊಂಡಿದ್ದೀನಿ. ಬಿಟ್ ಅಂತ ಅದನ್ನ ನಾವು ಕರಿತೀವಿ. ರಿಮೆಂಬರ್ ದಟ್. ಹಾಗೇನೆ ನಾನು ಮೊನ್ನೆ ಬಿಟ್, ಬೈಟ್, ನಿಬಲ್ ಇಲ್ಲೆಲ್ಲದ್ರ ಬಗ್ಗೆ ತರಗತಿಯಲ್ಲಿ ಹೇಳಿದ್ದೀನಿ. ಅವೆರಡು ತರಗತಿಗಳು ನೋಡಿಲ್ಲ ಅಂತಂದ್ರೆ ಕಂಪ್ಲೀಟ್ ನೋಡಿ. ಬಹಳಷ್ಟು ಜನ ಏನಾಗುತ್ತೆ, ನಾವು ಪಬ್ಲಿಕ್ ಅಲ್ಲಿ ವಿಡಿಯೋನ ಕೊಟ್ಟಾಗ ಪೀಪಲ್ ನೆವರ್ ಅಪ್ರಿಶಿಯೇಟ್, ಅದನ್ನ ಅಪ್ರಿಶಿಯೇಟ್ ಮಾಡಲ್ಲ. ಯೂಶಲಿ 1 hour ಕ್ಲಾಸ್ ಆದ್ರೆ ಅದನ್ನು ನೋಡೋರು ಅವರ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 8 minute to 9 minute ನೋಡ್ತಾರೆ. ಓಕೆ, ಅದೇ ಪೇಡ್ ಗ್ರೂಪ್ ನಲ್ಲಿ ಮೆಂಬರ್ಸ್ ಎಷ್ಟೊತ್ತು ನೋಡ್ತಾರೆ ಅಂದ್ರೆ 1 hour ವಿಡಿಯೋ ಅಂತಂದ್ರೆ 40 minutes ನೋಡ್ತಾರೆ. ವಾಟ್ ಇಸ್ ದ ಡಿಫರೆನ್ಸ್ ಮೇಕ್ಸ್? ಇವರಿಗೂ ಮತ್ತೆ ಇವ್ರಿಗಿರುವಂತ ಡಿಫರೆನ್ಸ್ ಏನು ಅಂತಂದ್ರೆ, ಇಟ್ ಈಸ್ ಆಲ್ ಅಬೌಟ್ ಆಟಿಟ್ಯೂಡ್. ಅವ್ರಿಗೆ ಇರುವಂತ ಆಟಿಟ್ಯೂಡ್, ಇಟ್ ಶೋಸ್ ಆಟಿಟ್ಯೂಡ್. ಓಕೆ, ಎನಿ ಕಾಂಪೋನೆಂಟ್ ಆಫ್ ಕಂಪ್ಯೂಟರ್ ಯು ಕ್ಯಾನ್ ಯೂಸ್ ಅಂಡ್ ಯು ಕ್ಯಾನ್ ಸಿ ಅಂಡ್ ಟಚ್. ಈ ಕಂಪ್ಯೂಟರ್, ಈ ಕಾಂಪೋನೆಂಟ್ ಅನ್ನು ನೀವೇನ್ ಮಾಡ್ಬೋದು? ನೀವು ನೋಡ್ಬೋದು ಮತ್ತೆ ಟಚ್ ಮಾಡ್ಬೋದು. ಅದನ್ನ ನೀವೇನಂತ ಕರಿತೀರಾ? ಸಾಫ್ಟ್ವೇರ್, ಪೆರಿಫೆರಲ್, ಸ್ಟೋರೇಜ್, CPU ಮತ್ತೆ ಹಾರ್ಡ್ವೇರ್. ಏನಂತ ಕರೀತೀರಾ? ವಾಟ್ ಡು ವಿ ಕಾಲ್? ಬೇಗ ಆನ್ಸರ್ ಮಾಡ್ತಾ ಹೋಗಿ. ಬಹಳ ಸಿಂಪಲ್ ಆನ್ಸರ್ ಇದೆ. ಇದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಓಕೆ, ಓಕೆ. CPU ನೋಡಿ, ಬಹಳಷ್ಟು ಜನ CPU ನಾವು ಮುಟ್ಬೋದಲ್ಲ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU ಡಬ್ಬ ಮುಟ್ತೀರಿ, ಒಳಗಡೆ ಇರೋ CPU ಮುಟ್ಟೋದಕ್ಕೆ ಆಗಲ್ಲ ನಿಮಗೆ. CPU ಪಕ್ಕ ಕೂರಿಸಿರ್ತಾರಲ್ಲ, ಅದು ಮುಟ್ಬೋದು, ಆದ್ರೆ ಅದಲ್ಲ, ಒಳಗಡೆ ಇರೋ ಸಾಫ್ಟ್ವೇರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಮುಟ್ಟೋದಕ್ಕಾಗತ್ತಾ? ಆಗದೇ ಇಲ್ಲ. ಸೊ ಇದು ಆನ್ಸರ್ ಆಗದೇ ಇಲ್ಲ. ಸ್ಟೋರೇಜ್ ಅಂದ್ರೆ ಮೆಮೊರಿ ಕಾರ್ಡ್. ಇದನ್ನ ಸ್ಟೋರೇಜ್ ಅನ್ನ ನೀವು ಸ್ಟೋರೇಜ್ ಮಾಡೋದಕ್ಕೆ ಬಳಸೋ ಸಾಧನ ಮುಟ್ಬೋದು, ಆದ್ರೆ ಸ್ಟೋರೇಜ್ ಮುಟ್ಟೋದಕ್ಕಾಗಲ್ಲ. ಫೆರಿಫೆರಲ್ ಅಂತಂದ್ರೆ ಕನೆಕ್ಷನ್ ಬಳಸಿರುವಂತಹ ಎಲ್ಲದೂ ಕೂಡ ಫೆರಿಫೆರಲ್ ಆಗುತ್ತೆ. ಓಕೆ, ಹಾಗೆ ಸಾಫ್ಟ್ವೇರ್ ಅಂತಂದ್ರೆ ಒಳಗಡೆ ಇರುವಂತಹ ಪ್ರೋಗ್ರಾಮ್. ರೈಟ್ ಆನ್ಸರ್ ಆಪ್ಷನ್ ನಂಬರ್ ಇ, ಹಾರ್ಡ್ವೇರ್. ಹಾರ್ಡ್ವೇರ್ ನ ಯು ಕ್ಯಾನ್ ಸಿ ಇಟ್ ಅಂಡ್ ಯು ಕ್ಯಾನ್ ಟಚ್ ಇಟ್. ನೋಡಿ, ಇದು ಇಂಥ ಕ್ವಶನ್, ಸಿಂಪಲ್ ಕ್ವಶನ್ಸ್ ಕೂಡ ರಾಂಗ್ ಉತ್ತರವನ್ನ ಕೊಟ್ಟಿದ್ರಿ. ದೇವ್ರು ಒಳ್ಳೇದ್ ಮಾಡ್ಲಿ. ಮುಂದೋಗೋಣ. Non-physical components of the computer are referred to CPU, software, hardware, program. None of these. ಕಂಪ್ಯೂಟರ್ನ ಭೌತಿಕವಲ್ಲದಂತಹ ಅಂಶಗಳನ್ನ ನಾವು ಏನಂತ ಕರಿತೀವಿ? ನಾನ್ ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್. ನಾನ್ ಫಿಸಿಕಲ್ ಕಾಂಪೊನೆಂಟ್ಸ್. PG ಬೇಕಿಲ್ಲ, MA MSc ಬೇಕಿಲ್ಲ. ನಾನ್ ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ಆರ್ ರೆಫರ್ಡ್ ಟು ಏನಂತ ಕರಿತೀರಿ? ನಾನ್ ಫಿಸಿಕಲ್. ಫಿಸಿಕಲ್ ಅಂದ್ರೆ ಭೌತಿಕವಲ್ಲದ ಅಂಶಗಳನ್ನು ನಾವು ಏನಂತ ಕರಿತೀವಿ? ನೋಡಿ, ಅದನ್ನ ನಾವು ರೈಟ್ ಆನ್ಸರ್ ಏನಿದೆ ಅಂತಂದ್ರೆ, ನೀವೆಲ್ಲ ಸಾಫ್ಟ್ವೇರ್ ಅಂತ ಇದ್ದೀರಾ. ಐ ಆಲ್ಸೋ ಅಗ್ರಿ ವಿತ್ ಯು. ನಿಮ್ ಜೊತೆಗೆ ನಾನು ಒಪ್ತೇನೆ. ಸಾಫ್ಟ್ವೇರ್ ಇಸ್ ದ ರೈಟ್ ಆನ್ಸರ್. ಮುಂದೆ ಹೋಗೋಣ. ಲೆಟ್ಸ್ ಹಿಟ್. ನೋಡಿ, ಇದನ್ನ ಭೌತಿಕ, ಫಿಸಿಕಲಿ ಯು ಕೆನಾಟ್ ಸಿ ದಟ್, ಅದನ್ನ ನೋಡೋದಕ್ಕಾಗಲ್ಲ. ಬಟ್ ಇಟ್ ಈಸ್ ಇನ್ಸೈಡ್ ದ ಮದರ್ ಬೋರ್ಡ್. ಅಲ್ಲಿ ಪ್ರೋಗ್ರಾಮ್ ಇರುತ್ತೆ, ಸಾಫ್ಟ್ವೇರ್ ಇರುತ್ತೆ. ಈಗ ಕಂಪ್ಯೂಟರ್ ಯೂಸ್ ದ ನಂಬರ್ ಸಿಸ್ಟಮ್ ಟು ಸ್ಟೋರ್ ಡೇಟಾ ಅಂಡ್ ಪರ್ಫಾರ್ಮ್ ಕ್ಯಾಲ್ಕುಲೇಷನ್ಸ್. ಕಂಪ್ಯೂಟರ್ಸ್ ಏನ್ ಮಾಡುತ್ತೆ? ಯೂಸ್ ದ ನಂಬರ್ ಸಿಸ್ಟಮ್ ಅನ್ನ ಯೂಸ್ ಮಾಡುತ್ತೆ ಡೇಟಾವನ್ನ ಸ್ಟೋರ್ ಮಾಡೋದಕ್ಕೆ ಮತ್ತೆ ಲೆಕ್ಕಗಳನ್ನ ಮಾಡೋದಕ್ಕೆ. ರೈಟಾ? ಹಾಗಾದ್ರೆ ಅದು ಬಳಸುವಂತಹ ಆ ನಂಬರ್ ಸಿಸ್ಟಮ್ ಏನಾಗಿದೆ? ಬೈನರಿ, ದಶಮಾಂಶ, ಅಷ್ಟಮ ಅಂದ್ರೆ ಆಕ್ಟಲ್, ಹೆಕ್ಸಾಡೆಸಿಮಲ್, ಯಾವುದು ಅಂತ ಇದೆ. ಓಕೆ,
ಪ್ರೋಗ್ರಾಮ್ ಆಲ್ಸೋ. ಪ್ರೋಗ್ರಾಮ್ ನಾವು ಮೇಲ್ಗಡೆ ಪ್ರಶ್ನೆಗೆ ಸೆಟ್ ಆಫ್ ಪ್ರೋಗ್ರಾಮ್ಸ್ ಎಲ್ಲ ಸೇರ್ಕೊಂಡೆ ಆಗತ್ತೆ, ಇಲ್ಲಿ ಪರವಾಗಿಲ್ಲ. ಮೋಸ್ಟ್ ಕರೆಕ್ಟ್ ಹುಡುಕ್ಬೇಕು. ಓಕೆ, ಮೋಸ್ಟ್ ಕರೆಕ್ಟ್ ಹುಡುಕ್ಬೇಕು. ರೈಟ್ ಆನ್ಸರ್ ನೀವೆಲ್ಲ ಕರೆಕ್ಟ್ ಆಗಿದ್ರೆ. ಬೈನರಿ ಸಿಸ್ಟಮ್, ಮಷಿನ್ ಲ್ಯಾಂಗ್ವೇಜ್ ಅರ್ಥ ಆಗೋದು ಅದಕ್ಕೆ ಬೈನರಿ ಅಂತಾರೆ. ಬೈನರಿಗೆ ಇಂಗ್ಲಿಷ್ ಕನ್ನಡದಲ್ಲಿ ದ್ವಿಮಾನ ಅಂತಾರೆ. ದ್ವಿಮಾನ ಅಂತಂದ್ರೆ 0 ಮತ್ತೆ 1 ಇವೆರಡರ ಒಂದು ಸಮ್ಮಿಲನ, ಅದು ಇವೆರಡರ ಒಂದು ಸಿಂಕ್ರನೈಸೇಷನ್ ಇಂದಾಗಿ ಬೈನರಿ ಸಿಸ್ಟಮ್ ಆಗುತ್ತೆ. ಬೈನರಿ ಸಿಸ್ಟಮ್ ಏನಿದೆ, ದ್ವಿಮಾನ ಪದ್ಧತಿಯನ್ನ ಮಷಿನ್ ಲ್ಯಾಂಗ್ವೇಜ್, ಮಷಿನ್ಸ್ ಅಂಡರ್ಸ್ಟ್ಯಾಂಡ್ ಮಾಡುತ್ತೆ. ಹಾಗಾಗಿ ಮಷಿನ್ ಅಂಡರ್ಸ್ಟ್ಯಾಂಡ್ ಮಾಡುವಂತ ಇದನ್ನ ನಾವು ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಮಷಿನ್ ಲ್ಯಾಂಗ್ವೇಜ್. ಮುಂದೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಬೇಸಿಕ್ ಫಂಕ್ಷನ್ ಆಫ್ ಅ ಕಂಪ್ಯೂಟರ್? ಕಂಪ್ಯೂಟರ್ ಬೇಸಿಕ್ ಫಂಕ್ಷನ್ ಅಲ್ಲ. ದಿಸ್ ಇಸ್ ನಾಟ್ ದ ಬೇಸಿಕ್ ಫಂಕ್ಷನ್ ಆಫ್ ಕಂಪ್ಯೂಟರ್. ಅಕ್ಸೆಪ್ಟ್ ಇನ್ಪುಟ್, ಸ್ಕ್ಯಾನ್ ಡೇಟಾ, ಪ್ರೊಸೆಸ್ ಡೇಟಾ. ಇದು ನಾವು ಕಂಪ್ಯೂಟರ್ನ ಮೂಲಭೂತ ಕೆಲಸ ಅಂತ ಇದನ್ನ ಅನ್ನೋದೇ ಇಲ್ಲ. ಡಾಟಾವನ್ನ ಅಕ್ಸೆಪ್ಟ್ ಮಾಡೋದು, ಸ್ಕ್ಯಾನ್ ಮಾಡೋದು, ಪ್ರೊಸೆಸ್ ಮಾಡೋದು ಅಂತ ಆಪ್ಷನ್ ಯಾವುದು ಅಲ್ಲ, ಯಾವುದು ಎಲ್ಲವೂ ಅಂತ ಎಲ್ಲ ಇದೆ. ನೋಡಿ ಯಾವುದು. ರಂಗರಾಜ್ ಸರ್ ತಮಗೆಲ್ಲ ಧನ್ಯವಾದಗಳು. ಔಟ್ಪುಟ್ ಡಿವೈಸ್ ಕ್ಲಾಸ್ ಮಾಡಿ. ಅವತ್ತಿನ ತರಗತಿಯಲ್ಲಿ ಔಟ್ಪುಟ್ ಡಿವೈಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ಕ್ಲಾಸ್ ಮಾಡಿದಾಗ ಔಟ್ಪುಟ್ ಡಿವೈಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ, ನೋಡಿ ತಾವು. ಓಕೆ, ನನ್ ಆಫ್ ದ ಎಬೋ ಅಂತಾರೆ. ಹಾಗಿಲ್ಲ. ಕಂಪ್ಯೂಟರ್ನ ಬೇಸಿಕ್ ಆಗಿ ಕಂಪ್ಯೂಟರ್ ಅಲ್ಲಿ ನಾವು ಯಾವುದೇ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಖರೀದಿ ಮಾಡಕ್ ಹೋದಾಗ ಇದನ್ನ ಇದ್ರ ಜೊತೆ ಕೊಡಲ್ಲ. ಯಾವ್ದನ್ನ ಕೊಡಲ್ಲ ಅಂದ್ರೆ ಸ್ಕ್ಯಾನಿಂಗ್. ಈ ಸ್ಕ್ಯಾನಿಂಗ್ ಮಾಡೋದಕ್ಕೆ ಆ ಸಿಸ್ಟಮ್ ಅಲ್ಲಿ ವ್ಯವಸ್ಥೆ ಇರೋದೇ ಇಲ್ಲ. ನೀವು ಅದನ್ನ ಖರೀದಿ ಮಾಡ್ಬೇಕಾಗತ್ತೆ. ಸ್ಕ್ಯಾನರ್ನ ಸ್ಕ್ಯಾನಿಂಗ್ ಮಾಡೋದು ಇಟ್ಸ್ ನಾಟ್ ಅ ಪಾರ್ಟ್ ಆಫ್ ಕಂಪ್ಯೂಟಿಂಗ್ ಅಲ್ಲಿ ಆಗುತ್ತೆ. ಸ್ಕ್ಯಾನಿಂಗ್ ಮಾಡಲ್ಲ. ಯಾಕೆ ಸರ್ ಮಾಡಲ್ಲ ಅಂತಂದ್ರೆ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ, ಆದ್ರೆ ಅದು ಬೇಸಿಕ್ ಅಲ್ಲ, ಬೇಸಿಕ್ ಕೆಲಸ ಅಲ್ಲ. ದಟ್ ಇಸ್ ನಾಟ್ ದ ಬೇಸಿಕ್. ಇದನ್ನ SBI ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, RBI ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಹಾಗೆ ಕಂಪ್ಯೂಟರ್ ಲಿಟ್ರಸಿ ಎಕ್ಸಾಮ್ ಏನ್ ನಡೀತಾ ಇದೆ ಅವುಗಳಲ್ಲಿ ಕೂಡ ಅಪಾಯಿಂಟೆಡ್ ಟೀಚರ್ಸ್ ಗೆ ನಡೆಯುತ್ತೆ. ನೋಡಿ, ಅಪಾಯಿಂಟೆಡ್ ಟೀಚರ್ಸ್ ಏನ್ ಮಾಡ್ಬೇಕಾಗತ್ತೆ, ನೀವು ಅಪಾಯಿಂಟ್ಮೆಂಟ್ ಹೋದ್ಮೇಲೆ ನಿಮ್ ಕಂಪ್ಯೂಟರ್ ಬಗ್ಗೆ ಜ್ಞಾನ ಇಲ್ಲ ಅಂತಂದ್ರೆ ನೀವು ಪ್ರಮೋಷನ್ಸ್ ಆಗ್ಲಿ, ಇನ್ಕ್ರಿಮೆಂಟ್ ಆಗ್ಲಿ ಎಲ್ಲ ಬಂದ್ ಮಾಡ್ತಾರೆ 2022 ಡಿಸೆಂಬರ್ಗೆ. ನೀವು ಅಪಾಯಿಂಟ್ ಆಗ್ಬೇಕಂದ್ರಿಗೂ ಅಷ್ಟೇ ಕತೆ. ಓಕೆ, ಸ್ಕ್ಯಾನ್ ಮಾಡೋದು ಅದರದ ಪಕ್ಕ ಕೆಲಸ ಅಲ್ಲ. ಮುಂದೆ ಹೋಗೋಣ. ಅಬ್ಯಾಕಸ್ ವಾಸ್ ಡೆವಲಪ್ಡ್. ಅಬ್ಯಾಕಸ್ ಅನ್ನು ಡೆವಲಪ್ ಮಾಡಿದವ್ರು ಯಾರ್ರಿ? ಪ್ರಪಂಚಕ್ಕೆ ಇವ್ರದ್ದು ಒಂದೇ ಒಂದು ಅತ್ಯುತ್ತಮ ಕೊಡುಗೆ ಅಂತ ನಾವು ಹೇಳ್ಬೋದು. ಯಾರು ಮಾಡಿದಾರೆ ಅಬ್ಯಾಕಸ್ ಅನ್ನು ಡೆವಲಪ್ ಮಾಡಿದವರು ಯಾರು? 18ನೇ ಪ್ರಶ್ನೆಗೆ ಹೋಗೋಣ. ಇಂಡಿಯಾ, ಚೈನಾ, ಅಮೆರಿಕ, ಯುನಾನ್ ಮತ್ತು ಜರ್ಮನಿ. ಯುನಾನ್ನವರು ಯುನಾನಿ ಪದ್ಧತಿಯನ್ನ ಮಾಡಿದ್ದಾರೆ. ಜರ್ಮನಿಯವರು, ಅಮೆರಿಕದವರು. ಸರ್ ಯಾವಾಗ ಕಾಲ್ ಫಾರ್ಮ್ ಆಗುತ್ತೆ ತಯಾರಿ ಮಾಡ್ಕೊಳ್ಳಿ. ನೋಡಿ, ರೈಟ್ ಆನ್ಸರ್ ಚೈನಾ. ಚೈನಾ ಸರಿಯಾದ ಉತ್ತರ ಇದೆ. ಪ್ರಪಂಚಕ್ಕೆ ಇವರು ಅತ್ಯುತ್ತಮ ಕೊಡುಗೆ, ದಿಕ್ಸೂಚಿ ಇವ್ರದೇ ಮಾಡಂಗಿದೆ. ಹಾಗೆ ಅಬ್ಯಾಕಸ್, ಇವೆರಡೂ ಕೂಡ ಚೈನಾದ ಅದ್ಭುತ ಕೊಡುಗೆಗಳು ಪ್ರಪಂಚಕ್ಕೆ. ಹಾಗೆ ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಯೂಸ್ ಟು ಸೆಟ್ ಆಫ್ ಬೀಡ್ಸ್ ಟು ರೆಪ್ರೆಸೆಂಟ್ ಯೂನಿಟ್ ಆಫ್ ಡೇಟಾ? ನೋಡಿ, ಡೇಟಾ ಘಟಕವನ್ನ ಪ್ರತಿನಿಧಿಸಲು ಈ ಕೆಳಗಿನ ಯಾವ ಸಾಧನವನ್ನ ಮಣಿಗಳ ಸೆಟ್ ಅನ್ನ ಬಳಸಿದೆ? ಅಂದ್ರೆ ಈ ಕಂಪ್ಯೂಟರ್ ಇವೆಲ್ಲ ಎನಿಯಾಕ್, ಎಡ್ವ್ಯಾಕ್, ಹಾಗೆ ಅಬ್ಯಾಕಸ್ ಮತ್ತೆ ಮಾರ್ಕ್ 1 ಇವೆಲ್ಲ ಕಂಪ್ಯೂಟರ್ನ ಆರಂಭಿಕ ವರ್ಷನ್ಸ್ಗಳು. ಹೌದಾ? ಇಲ್ಲಿ ಅಬ್ಯಾಕಸ್ ಆರಂಭಿಕ ವರ್ಷನ್ ಅಲ್ಲ, ಆದ್ರೂ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಾಗುತ್ತೆ. ಇಲ್ಲಿ ಯಾವುದು ಮಣಿಗಳನ್ನ ಸೆಟ್ ಆಫ್ ಬೀಡ್ಸ್ ನ ಬಳಸಿರುವಂತ ಒಂದು ಸಾಧನ ಅಂತ ಇದೆ. ಯಾವ್ದಿರ್ಬೋದು? ಸರಿ ಉತ್ತರ ಈಗಿನ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಎಷ್ಟು ಜನ ಹೆಚ್ಚು ಕಮ್ಮಿ ಉತ್ತರ ಪ್ರಶ್ನೆ ಬದಲಾದ ತಕ್ಷಣ ಓಕೆ ರೈಟ್, ಅಬ್ಯಾಕಸ್ ಸರಿ ಇದೆ. ತಮ್ಮ ಉತ್ತರ ಸರಿ ಇದೆ. ಅಬ್ಯಾಕಸ್ ಅಲ್ಲಿ ಮಣಿಗಳನ್ನ ಬಳಸ್ತಾರೆ, ಸೆಟ್ ಆಫ್ ಬೀಡ್ಸ್ ಅನ್ನ ಬಳಸ್ತಾರೆ ಟು ಕೌಂಟ್ ಇಟ್ ಔಟ್. ಕರೆಕ್ಟ್ ಇದೆ. ಓಕೆ, ನೋಡಿ, ನೇಪಿಯರ್ ಬೋನ್ಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ನೇಪಿಯರ್ ಬೋನ್ಸ್ ಏನಿದೆ ಇದು ಹೇಗೆ ಕೆಲಸವನ್ನ ನಿರ್ವಹಿಸ ಅಂದ್ರೆ ನೇಪಿಯರ್ ಬೋನ್ಗಳನ್ನ
ಲೆಕ್ಕಾಚಾರಕ್ಕೆ ಬಳಸ್ತಾ ಇದ್ರು. ಆದ್ರೆ ಅವುಗಳಲ್ಲಿ ಅಡಿಷನ್ ಸಬ್ಸ್ಟ್ರಾಕ್ಷನ್ ಆಗ್ತಿತ್ತ, ಕೇವಲ ಅಡಿಷನ್ ಮಾತ್ರ ಆಗ್ತಾ ಇತ್ತು, ಸಬ್ಸ್ಟ್ರಾಕ್ಷನ್ ಮಾತ್ರ ಆಗ್ತಾ ಇತ್ತು, ಬರೀ ಏಜ್ ಕ್ಯಾಲ್ಕುಲೇಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಆಗ್ತಾ ಇತ್ತು ಅಂತ. ನೇಪಿಯರ್ ಬೋನ್ಸ್ ಏನಿದೆ ಅದು ಕೂಡ ಒಂದು ಸುಧಾರಿತ ಕ್ಯಾಲ್ಕುಲೇಟರ್ ವರ್ಷನ್. ಇವುಗಳಿಂದ ಮುಂದೆ ಕಂಪ್ಯೂಟರ್ ಕೂಡ ಆಗಿತ್ತು. ಇರ್ಲಿ, ರೈಟ್ ಆನ್ಸರ್ ನಾನು ನಿಮಗೆ ಹೇಳ್ತೀನಿ. ಸರಿ ಇದೆ. ಬಹಳಷ್ಟು ಸೂತ್ರಗಳು ತಪ್ಪಿದೆ, ಅದೇ ಸರಿ. ಅಲ್ಲಿ ಕೇವಲ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾತ್ರ ಆಗ್ತಾ ಇತ್ತು ನೋಡಿ. ನೇಪಿಯರ್ ಬೋನ್ಸ್ ಬಗ್ಗೆ ಹೇಳ್ತೀವಿ, ನೇಪಿಯರ್ ಬೋನ್ಸ್ ಕಂಡುಹಿಡಿದಾರೆ ಯಾರು ಅಂತ ಡಿಸ್ಕಸ್ ಮಾಡ್ತೀವಿ. ಆದ್ರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾತ್ರ ನಡೀತಾ ಇತ್ತು ಅನ್ನೋದು ಲೆಕ್ಕಾಚಾರ ನಮಗೆ ಗೊತ್ತಾಗೋದಿಲ್ಲ. ನೇಪಿಯರ್ ಬೋನ್ಸ್ ನ ಅದೊಂದೇ ಕೆಲಸಕ್ಕೆ ಬಳಸ್ತಾ ಇದ್ರು ಅಂತ ಅದ್ರಲ್ಲಿ ಸಾಧ್ಯವಾಗ್ತಿದ್ದು ಒಂದೇ ಮಾತ್ರ. ಓಕೆ, ಪರವಾಗಿಲ್ಲ. ಕಂಪ್ಯೂಟರ್ನ ಬೇಸಿಕ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ಆರ್ಕಿಟೆಕ್ಚರ್ ಅದರ ಒಂದು ಬೇಸಿಕ್ ಡಿಸೈನ್ ಅನ್ನ ಮಾಡುವಂತ ವ್ಯಕ್ತಿ ಯಾರು? ಕಂಪ್ಯೂಟರ್ ಬೇಸಿಕ್ ಡಿಸೈನ್ ಹೀಗಿರುತ್ತೆ ಕಂಪ್ಯೂಟರ್ ಅಂತ ಡಿಸೈನ್ ಮಾಡಿದವರು ಬ್ಯಾಬೇಜ್, ಪ್ಯಾಸ್ಕಲ್, ನ್ಯೂಟನ್, ನ್ಯೂಮನ್ ಮತ್ತೆ ಹೆನ್ರಿ ಜೋನ್ಸ್ ಅಥವಾ ಜಾನ್ಸ್ ಯಾರಿರ್ಬೋದು? ಜಾನ್ ನೆಪಿಯರ್ ಅಂತ ಹೇಳ್ತಿದ್ದಾರೆ. ಓಕೆ, ಗೊತ್ತಾಯ್ತಮ್ಮ, ಜಾನ್ ನೆಪಿಯರ್ ಗೊತ್ತಾಯ್ತು. ಈ ಪ್ರಶ್ನೆ ನೋಡಿ, 21st ಕ್ವಶನ್ ಗೆ ಆನ್ಸರ್ ಮಾಡಿ. ರೈಟ್, 21st ಕ್ವಶನ್ ನಂಬರ್ ಕೂಡ ಹಾಕಿ, ದಟ್ ವಿಲ್ ಹೆಲ್ಪ್ ಮೀ ಔಟ್. ಬ್ಯಾಬೇಜ್ ಅಂತ ಹೇಳ್ತಾರೆ. ಕಂಪ್ಯೂಟರ್ ಬೇಸಿಕ್ ಡಿಸೈನ್ ಅನ್ನ ಮಾಡಿದವರು ಬ್ಯಾಬೇಜಾ? ಇಸ್ ಇಟ್ ರೈಟ್ ಆನ್ಸರ್? ನೀವೆಲ್ಲರೂ ಬ್ಯಾಬೇಜ್ ಅಂತ ಇದ್ರಿ. ಬ್ಯಾಬೇಜ್ ನ ಕಂಪ್ಯೂಟರ್ ಪಿತಾಮಹ ಅಂತ ಹೇಳ್ತೀವಿ. ಆದ್ರೆ ಇವ್ರನ್ನ ಏನಂತ ಕರಿತೀವಿ? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ಹೌದಾ? ನೋಡಿ, ಇವ್ರನ್ನ ಆಧುನಿಕ ಕಂಪ್ಯೂಟರ್ ಪಿತಾಮಹ ಅಂತ ಕರಿತೀವಿ. ಅವ್ರ ಕಂಪ್ಯೂಟರ್ ಪಿತಾಮಹ, ಇವ್ರ ಆಧುನಿಕ ಕಂಪ್ಯೂಟರ್ ಪಿತಾಮಹ ಅಂತ ಇವ್ರನ್ನ ಕರಿತೀವಿ. ರೈಟ್ ಅಂದ್ರೆ ಜಾನ್ ವಾನ್ ನ್ಯೂಮ್ಯಾನ್. ಈ ಜಾನ್ ವಾನ್ ನ್ಯೂಮ್ಯಾನ್ ಇದಾರಲ್ಲ, ಇವರು ಅದರ ಡಿಸೈನ್ ಮಾಡಿದವರು. ಕಂಪ್ಯೂಟರ್ನ ಆಧುನಿಕ ಕಂಪ್ಯೂಟರ್ ಪಿತಾಮಹ ಅಂತ ಇವ್ರನ್ನ ಕರೆಯೋದುಂಟು. ಓಕೆ, ನೆನಪಲ್ಲಿ ಇರ್ಲಿ ತಮಗೆ. ಜಾನ್ ವಾನ್ ನ್ಯೂಮನ್. ನೆಕ್ಸ್ಟ್ ಹೋಗೋಣ. ಇನ್ ವಿಚ್ ಇಯರ್, ಯಾವ ವರ್ಷದಲ್ಲಿ ಸ್ಲೈಡ್ ರೂಲ್ ಅಂತ ನಾನು ನಿಮಗೆ ಹೇಳಿದೆ. ಸ್ಲೈಡ್ ರೂಲ್, ಆ ಸ್ಲೈಡ್ ರೂಲ್ ಡೆವಲಪ್ ಆಗಿದ್ದು ಯಾವ ವರ್ಷ ಅಂತ ಪ್ರಶ್ನೆ ಇದೆ. ಯಾವ ವರ್ಷ ಈ ಸ್ಲೈಡ್ ರೂಲ್ ಅನ್ನ ಮಾಡಿದ್ದು? ರೈಟ್, ಅಶ್ವಿನಿ ಮೇಡಮ್. ನೋಡಿ, ಮೋಟಿವೇಶನ್ ಅನ್ನೋದು ಪ್ರತಿನಿತ್ಯ ನಮ್ಮಲ್ಲಿ ಹುಟ್ಟಬೇಕಾಗಿರುವಂಥದ್ದು. ನಮ್ಗೆ ಯಾರೋ ಹೊರಗಡೆಯಿಂದ ಮೋಟಿವೇಶನ್ ಮಾಡ್ಲಿ ಅಂತ ಕಾಯೋದು ಏನಿದೆ, ಅದು ಯಾವತ್ತೂ ಕೆಲಸ ಬರಲ್ಲ. ಯಾರು ನಿಮ್ಮನ್ನ ಮೋಟಿವೇಶನ್ ಮಾಡಬೇಕಾಗಿಲ್ಲ. ನಿಮ್ಮ ದಿಕ್ ಕಡೆ, ನಿಮ್ಮ ಗುರಿ ಕಡೆ, ನಿಮ್ಮ ಬದುಕು ಕಡೆ ನಿಮಗೆ ಸ್ವಲ್ಪ ಅವೇರ್ನೆಸ್ ಇದ್ರೆ ಸಾಕು. ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಾಗಿದೆ, ಏನ್ ಕಲಿಬೇಕಾಗಿದೆ ಅನ್ನೋದನ್ನ ಪ್ರತಿನಿತ್ಯ ನಿಮ್ಮನ್ನ ನೀವು ಬೆನ್ ತಟ್ಕೊಂತ ಹೋಗಿ. ನಿಮ್ಮನ್ನ ನೀವು ಬೆನ್ ತಟ್ಕೊಂಡು ಹೋದಾಗ ಅದಕ್ಕೆ ಹೊರಗಡೆ ಯಾರು ಬೆನ್ ತಟ್ಲಿ ಅಂತ ಕಾಯ್ಬೇಡಿ. ಈ ಜಗತ್ತಲ್ಲಿ ಯಾರಿಗೂ ಕೂಡ ಸಮಯ ಇಲ್ಲ ನಿಮ್ಮ ಬೆನ್ನು ತಟ್ಟಿ ನಿಮ್ಮನ್ನ ಮುನ್ನಡೆಸೋದಕ್ಕೆ. ಯಾಕಂದ್ರೆ ನಿಮ್ಗೋಸ್ಕರ ನೀವು ಮಾಡುವಂತ ನೌಕರಿ, ನಿಮಗಿರುವಂತಹ ಒಂದು ಕಲೆ, ನಿಮಗಿರುವಂತಹ ಒಂದು ಬದ್ಧತೆ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳ ತುಂಬಾ ಅನುಕೂಲವಾಗಲಿದೆ. ನಿಮ್ಮಂತವ್ರು ನೌಕರಿ ಬರಬೇಕು. ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ಪ್ರಯತ್ನ ಮಾಡಿ. ಆಮೇಲೆ ನೌಕರಿ ಬಂದವರಷ್ಟೇ ಜನರು ಅಂತೀನಿಲ್ಲ, ಪ್ರಪಂಚಾದ್ಯಂತ ನೋಡಿದ್ದೀನಿ ಟಿಇಟಿ ಪಾಸ್ ಆಗ್ಲಿರುವಂತ ನೆಟ್ ಸ್ಲೆಟ್ ಪಾಸ್ ಆಗಿದ್ದಾರೆ, ಆದ್ರೆ ಟೆಟ್ ಪಾಸ್ ಆಗಿರಲ್ಲ. ಆಮೇಲೆ KS IS ಮೇನ್ಸ್ ಹೋಗಿ ಇಂಟರ್ವ್ಯೂ ಹೋಗಿ ಬಂದಿರ್ತಾರೆ, ಆದ್ರೆ GPS ಪಾಸ್ ಆಗ್ಲಾರ್ದಾರೆಲ್ಲ ನೋಡಿದ್ದೀನಿ ನಾನು. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್. ನಮ್ಮ ಹತ್ರ ಬಂದು ಅವ್ರು ಕಾಲ್ ಮಾಡಿ ಹೇಳ್ತಿರ್ತಾರೆ, ರಿಯಲಿ ಫೀಲ್ ಬ್ಯಾಡ್ ಫಾರ್ ದೆಮ್. ಹಂಗಿರುತ್ತೆ. ಹಾಗಾಗಿ ಪ್ರತಿದಿನ ನಿಮ್ ಬೆನ್ ನೀವೇ ತಟ್ಕೊಳ್ಳಿ, ಮುನ್ನಡೀತಾ ಇರಿ. ಯಾರಿಗೂ ನಿಮ್ ಬೆನ್ ತಟ್ಟೋ ಸಮಯ ಇಲ್ಲ. ರೈಟ್ ಆನ್ಸರ್ ಇದೆ 1620 ಈ ಸ್ಲೈಡ್ ರೂಲ್ ಏನಾಯ್ತು ಅದು ಬಳಕೆಗೆ ಬಂತು. 1620 ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದೋಗೋಣ. ಸ್ಲೈಡ್ ರೂಲ್ ಅನ್ನ ಅಮೆರಿಕದಲ್ಲಿ ಏನಂತ ಕರಿತಾ ಇದ್ರು? ಈ USA ದವರು ಸ್ಲೈಡ್ ರೂಲ್ ಅನ್ನ ಮತ್ತೊಂದು ಹೆಸರಿನಿಂದ ಕರಿತಾ ಇದ್ರು. ಏನು ಹೆಸರು ಇದೆ?
ನೋಡಿ ಸ್ಲೈಡ್ ರೂಲ್ ಅನ್ನ ಅವ್ರಿಗೆ ಏನಂತ ಕರಿತಿದ್ರು, ಬಹಳ ಜನ ಗೊತ್ತಿರಲ್ಲ. ನಾನು ಇದರಲ್ಲಿ ಮತ್ತೆ ನಾನು ನಿಮ್ಮನ್ನ ಸಿಕ್ಸ್ತ ಕೂರಲ್ಲ, ಯಾಕಂತಂದ್ರೆ ಸಾಕಷ್ಟು ಪ್ರಶ್ನೆಗಳು ಕೇಳೋದಿದೆ. ಒಂದು 50 ಪ್ರಶ್ನೆಗಳನ್ನಾದ್ರೂ ಇವತ್ತು ತಗೊಂಡು ಹೋಗೋಣ ಅನ್ಕೊಂಡಿದೀನಿ. ಸ್ಲಿಪ್ ಸ್ಟಿಕ್ ಅವ್ರ ಏನಂತ ಕರಿತಾ ಇದ್ರು, ಸ್ಲಿಪ್ ಸ್ಟಿಕ್ ಅಂತ ಅದನ್ನ ಕರಿತಾ ಇದ್ರು. ಸ್ಲೈಡ್ ರೂಲ್ ಅನ್ನ, ಒಂದು ಸ್ಲೈಡ್ ರೂಲ್ ಇರುತ್ತೆ, ಆ ಸ್ಲೈಡ್ ರೂಲ್ ಅನ್ನ ಅವರು ಸ್ಲಿಪ್ ಸ್ಟಿಕ್ ಅಂತ ಕರಿತಾ ಇದ್ರು, ನೆನಪಲ್ಲಿ ಇರ್ಲಿ. ಪ್ಯಾಸ್ಕಲಿನ್, ಈ ಪಾಸ್ಕಲಿನ್ ಅಂತ ಏನ್ ಕರೀತಾರಲ್ಲ ಅದನ್ನ ಮತ್ತೊಂದು ಹೆಸರಿಂದ ಕೂಡ ಕರಿತಾ ಇದ್ರು. ಇದೆಲ್ಲ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಬರುವಂತ ಪ್ರಶ್ನೆಗಳು. ಆರಂಭದ ಬೇಸಿಕ್ ಆಫ್ ಕಂಪ್ಯೂಟರ್ ಬಗ್ಗೆ ಹೇಳ್ದಂಗಾಯ್ತು. ಈಗ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಆಮೇಲೆ ಜನರೇಷನ್ ಆಫ್ ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳಿದೆ. ಒಂದು ರೀತಿ ಪ್ಲಾನ್ ಇದೆ ಅನ್ಕೊಳ್ಳಿ. ಈ ಪ್ಯಾಸ್ಕಲಿನ್ ಅವ್ರಿಗೆ ಏನಂತ ಕರಿತಾ ಇದ್ರು, ಮೆಕ್ಯಾನಿಕಲ್ ಆಡಿಂಗ್, ಡಿವಿಷನ್, ಡಿಫರೆನ್ಸ್, ನನ್ ಆಫ್ ದ ಅಬೋವ್ ಅಂತ ಇದೆ. ಆಕ್ಚುಲಿ ಅದನ್ನ ಆಡಿಂಗ್ ಮಿಷಿನ್ ಅಂತ ಕರಿತಾ ಇದ್ರು. ಆ ಯಂತ್ರವನ್ನು ಏನಂತಿದ್ರು, ಆಡಿಂಗ್ ಮಿಷಿನ್ ಅಂತ ಅದನ್ನ ಅವರು ಕರಿತಾ ಇದ್ರು. ಪ್ಯಾಸ್ಕಲಿನ್ ಆಡಿಂಗ್ ಮಿಷಿನ್ ಅಂತ ಕರಿತಾ ಇದ್ರು. ಅಷ್ಟೇ ನೀವು ತಿಳ್ಕೊಳ್ಳಿ. ಮುಂದೆ ಹೋಗಿ, ಹೂ ಡಿಸ್ಕ್ರೈಬ್ಡ್ ದ ಫೀಚರ್ ರೀಡ್ ಒನ್ ಕಾರ್ಡ್ ಅಟ್ ಅ ಟೈಮ್ ಆಫ್ ಟ್ಯಾಬ್ಲೆಟಿಂಗ್ ಮೆಷಿನ್. ಟ್ಯಾಬ್ಲೆಟಿಂಗ್ ಯಂತ್ರದಲ್ಲಿ ಒಂದ್ ಸಮಯದಲ್ಲಿ ಒಂದು ಕಾರ್ಡ್ ಅನ್ನ ಓದ್ಬೇಕು ಅಂತ ಹೇಳದಂತ ನಿಯಮ ಮಾಡಿದವರು ಯಾರು? ಈ ಕಾರ್ಡ್ ಅನ್ನ ಬಳಕೆ ಮಾಡಿದಂತ ವ್ಯಕ್ತಿ ಯಾರು? ಹೋಲ್ರಿತ್, ನ್ಯೂಮನ್, ಐಕಿನ್ ಮತ್ತೆ ಪೀಲೆ, ಜಾನ್ ಪೀಲೆ. ಏನಿದೆ ರೈಟ್ ಆನ್ಸರ್? ತಾವೆಲ್ಲ ಹೇಳ್ತಾ ಇದ್ರಾ? ನೋಡಿ, ನಮ್ ಪೇಡ್ ಕ್ಲಾಸ್ ಕತೆ ಬೇರೆ ಇದೆ. ನಮ್ ಪೇಡ್ ಕ್ಲಾಸ್ ಅಲ್ಲಿ ಬ್ಯಾಚ್ 1 90 ಡೇಸ್ ಹತ್ರ ಬರ್ತಾ ಇದೆ. ಬ್ಯಾಚ್ 1 90 ಡೇಸ್ ಹತ್ರ ಬರ್ತಾ ಇದೆ. ಬ್ಯಾಚ್ 2 ಒಂದು 40 ಡೇಸ್ ಬಂದಿರಬಹುದು. ಬ್ಯಾಚ್ 3 ಒಂದು 25-30 ಡೇಸ್ ಬಂದಿರಬಹುದು. ಇನ್ನು ಕೇಳೋರು ಇದ್ದಾರೆ, ಆಗಿದೆಯಾ, ಸ್ಟಾರ್ಟ್ ಆಗಿದೆಯಾ ಅಂತ. ದಿನ ಹೇಳಿದ್ರೆ ನೀವ್ ಯಾವಾಗ ಕೇಳಿಸ್ಕೊಂಡು ರೆಡಿ ಇರ್ತೀರಿ ಅವಾಗ್ಲೇ ಕೇಳುತ್ತೆ ಕಿವಿಗಳು. ಏನು ಮಾಡೋದಕ್ಕೆ ಬರಲ್ಲ ಅಲ್ವೇನ್ರಿ? ಪ್ರಪಂಚದಂತ ಹಿಂಗೆ ಇರುತ್ತೆ. ನಮಗೆ ಯಾವಾಗ ಕೇಳ್ಬೇಕೋ ಅವಾಗೇ ನಾವು ಕೇಳ್ಕೊಳ್ತೀವಿ. ಯಾರ ಮಾತು ಯಾರು ಕೇಳಲ್ಲ. ನಮಗೆ ಯಾವಾಗ ಬೇಕೋ ಅವಾಗ ಮಾತ್ರ ಕೇಳ್ತೀವಿ. ಈಗ ರೈಟ್ ಆನ್ಸರ್ ನೀವೆಲ್ಲ ಹೇಳ್ತಿರಂಗೆ ಹರ್ಮನ್ ಹೋಲ್ಡ್ರಿತ್. ಹರ್ಮನ್ ಹೋಲ್ಡ್ರಿತ್ ಇದಾರಲ್ಲ, ಈಸ್ ಅ ರೈಟ್ ಪರ್ಸನ್. ಅವ್ರೇನ್ ಮಾಡ್ತಾರೆ, ರೀಡ್ ಒನ್ ಕಾರ್ಡ್ ಅಟ್ ಎ ಟೈಮ್ ಅನ್ನುವಂತ ನಿಯಮವನ್ನ ಹೇಳಿದರು. ಆ ಕಾರ್ಡ್ ಗಳನ್ನ ಬಳಸ್ತಿದ್ದಾರೆ ಅವರು. ಮುಂದೆ ಹೋಗೋಣ. ವಾಟ್ ಯು ಮೀನ್ ಬೈ ಜಾಕರ್ಡ್ ಲೂಮ್? ಈ ಜಾಕರ್ಡ್ ಲೂಮ್ ಅಂದ್ರೆ ಏನು ಅನ್ನೋಂಥ ಪ್ರಶ್ನೆ. ಈ ಜಾಕರ್ಡ್ ಲೂಮ್ ಅಂದ್ರೆ ಏನು? ಈ ವರ್ಡ್ ಅವ್ರ ಹೆಸರಲ್ಲೇ ನೆನಪಿರ್ಲಿದೆ. ಜಾಕ್ವರ್ಡ್ ಲೂಮ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಜಾಕ್ವರ್ಡ್ ಲೂಮ್? A bird found in Japan. Weaving machine used punched card. The first computer controlled loom. A machine for writing match tablets ಅಂತ ಇಲ್ಲೆಲ್ಲ ಬೇರೆ ಆಪ್ಷನ್ಸ್ ಎಲ್ಲ ಓಪನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಅಂತಂದ್ರೆ ನೇಗಿಯಲ್ಲಿ ಬಳಸ್ತಿರುವಂತಹ ಕಾರ್ಡ್ಗಳನ್ನ, ಮಗ್ಗದ ಕಾರ್ಡ್ಗಳನ್ನ ಇವರು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಅವರು ಬಳಸ್ತಾರೆ. ಯಾರು? ಜಾಕ್ವರ್ಡ್ ಲೂಮ್ ಅನ್ನೋಂಥ ವ್ಯಕ್ತಿ. ಹಾಗಾಗಿ ಆಪ್ಷನ್ ಬಿ ಏನಾಗತ್ತಲ್ಲ, ದಿಸ್ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದೆ ಹೋಗೋಣ. ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅಲ್ಲಿ ಬರುತ್ತೆ. ಹಾಗೆ ಮುಂದೆ ಹೋಗೋಣ. ಲೆಟ್ಸ್ ಮೂವ್ ಆನ್, ಲೆಟ್ಸ್ ಗೆಟ್ ಆನ್. ದ ಪ್ರೊಸೆಸ್ ಆಫ್ ಟೆಕ್ಸ್ಟೈಲ್ಸ್ ವಾಸ್ ಸಿಂಪ್ಲಿಫೈಡ್. ಈ ಟೆಕ್ಸ್ಟೈಲ್ ಜವಳಿ ಉದ್ಯಮವನ್ನ ಸಿಂಪ್ಲಿಫೈ ಮಾಡಿದವರು ಯಾರು ಅಂದಾಗ ನಾನು ಈಗಲೇ ಅದರ ಡಿಸ್ಕಸ್ ಮಾಡಿದ್ದೀನಿ. ಮತ್ತಾರು ಅಲ್ಲ, ಜೋಸೆಫ್ ಜಾಕರ್ಡ್. ಅವರೇನ್ ಮಾಡ್ತಾರೆ, ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಸಿಂಪ್ಲಿಫೈ ಮಾಡುವಂತ ಕೆಲಸ ಮಾಡ್ತಾರೆ. ಅದರ ಇಂಪ್ಲಿಕೇಶನ್ಸ್ ಅನ್ನ ಕಂಪ್ಯೂಟರ್ ಅಲ್ಲಿ ಕೂಡ ತರ್ತಾರೆ. ಓಕೆ ಬಿಡಿ. ಮುಂದೆ ಹೋಗೋಣ. ಡ್ಯಾಶ್ ವಾಸ್ ದ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಇನ್ ದ ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಯಾರು ಫಸ್ಟ್ ಪ್ರೋಗ್ರಾಮರ್? ಇದು ಕ್ವಶನ್ ನೋಡ್ಬೇಕಾಗತ್ತೆ. ಯಾರು ಇದಾರೆ ಕಂಪ್ಯೂಟರ್ ನ ಫಸ್ಟ್ ಪ್ರೋಗ್ರಾಮ್ ಮಾಡುವಂತವ್ರು ಯಾರು? ಇಯಾನ್ ಮೂರ್, ಕ್ರಿಸ್ಟೋಫರ್ ಕ್ಯಾನಾ, ಜೋಸೆಫ್ ಜೇಡ್, ಲೀಸಾ ಬ್ಯಾಬೇಜ್ ಮತ್ತೆ ಆಡಾ ಬೈರಾನ್ ಅಂತ ಇದೆ. ಯಾರು ಇರ್ಬೋದ್ರಿ? ನೋಡಿ, ಇವ್ರನ್ನ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಕರೀತಾರೆ. ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅಲ್ಲಿ ಇವ್ರು ಮಾಡ್ತಾರೆ. ಎಷ್ಟು ಜನ ಗೊತ್ತಿರಬಹುದು? ಇವರು ಗೊತ್ತಿರಲ್ಲ, ಬಹಳಷ್ಟು ಜನ ಗೊತ್ತಿರಲ್ಲ. ಓಕೆ, ಸ್ಲೋ ಆಗಿದೆ ಹೇಳಿ ಸರ್. ಆಡಾ ಬೈರಾನ್ ಇಸ್ ದ ರೈಟ್ ಆನ್ಸರ್. ಬೋತ್ ಮೀಡಿಯಂ ಅಲ್ಲಿ ಇರುತ್ತೆ ಸರ್, ಬೋತ್ ಮೀಡಿಯಂ ಅಲ್ಲಿ ಇರುತ್ತೆ.
ಆಡಾ ಬೈರಾನ್ ಅನ್ನೋರು ಏನಿದಾರಲ್ಲ ಅವರು ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡಿದಂತ ಫಸ್ಟ್ ಪರ್ಸನ್ ಅಂತ ನಾವು ಕರಿಬಹುದು. ಐ ಥಿಂಕ್ ಶೀಸ್ ಅ ಲೇಡಿ. ಆಡಾ ಬೈರಾನ್ ಇದ್ದಾರೆ, ಇವರು ಲೇಡಿ ಇದ್ದಾರೆ. ಕಂಪ್ಯೂಟರ್ ನ ಪ್ರೋಗ್ರಾಮ್ ಮಾಡಿದಂತ ಒಂದು ಕೀರ್ತಿ ಆಡಾ ಬೈರಾನ್ಗೆ ಸೇರುತ್ತೆ. ಮುಂದೆ ಹೋಗೋಣ. ವಿಚ್ ವಾಸ್ ದ ಕಂಪ್ಯೂಟರ್ ಕನ್ಸೀವ್ಡ್ ಬೈ ಬ್ಯಾಬೇಜ್. ಬ್ಯಾಬೇಜ್ ಆರಂಭಿಸಿದಂತಹ ಬ್ಯಾಬೇಜ್ ಇಂದ ಹುಟ್ಟು ಹಾಕಿದಂತ ಕಂಪ್ಯೂಟರ್ ಯಾವುದು? ಅನಾಲಿಟಿಕಲ್ ಇಂಜಿನ್, ಅರ್ಥಮೆಟಿಕ್ ಮಷಿನ್, ಡೊನಾಲ್ಡ್ ನೂತ್ ಅಥವಾ ಎಲ್ಲವೂ ಅಂತ ಇದೆ. ಇವರ ಜೊತೆಗೆ ಅವರ ಹೆಸರನ್ನ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಇದನ್ನ ಕಂಡುಹಿಡಿದಿದ್ದಾರೆ ಇವರು ಅಂತ. ಯಾವ್ದನ್ನ ಕಂಡುಹಿಡಿದಿದ್ದಾರೆ? ಬೇಗ ಆನ್ಸರ್ ಮಾಡಿ. ರೈಟ್. ಬಹಳ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಕಂಪ್ಯೂಟರ್ ಇವ್ರು ಕಂಡುಹಿಡಿದವರು. ಎಸ್, ಅನಾಲಿಟಿಕಲ್ ಇಂಜಿನ್. ನೀವು ಹೇಳ್ತಿರೋ ಹಾಗೆ ಕರೆಕ್ಟ್ ಇದೆ. ಅನಾಲಿಟಿಕಲ್ ಇಂಜಿನ್ ಇದೆ, ಡಿಫರೆನ್ಸ್ ಇಂಜಿನ್ ಮತ್ತೆ ಅನಾಲಿಟಿಕಲ್ ಇಂಜಿನ್ ಇವೆರಡು ಕೂಡ ಬ್ಯಾಬೇಜ್ ಅವರು ಇಂಪ್ರೂವ್ ಮಾಡಿರುವಂತ ಡೆವಲಪ್ ಮಾಡಿರುವಂತಹ ಕಂಪ್ಯೂಟರ್ ಸಿಸ್ಟಮ್ ಅನಾಲಿಟಿಕಲ್ ಇಂಜಿನ್ ಅಂತ ಕರೀತಾರೆ. ಓಕೆ, ಆಧುನಿಕ ಕಂಪ್ಯೂಟರ್ಗೆ ಇವಕ್ಕೆಲ್ಲ ಬಹಳ ಮುಖ್ಯ ಇದು. ಹಾಗೆ ಡ್ಯಾಶ್ ಇಸ್ ಅ ಫಾದರ್ ಆಫ್ ಪಂಚ್ ಕಾರ್ಡ್. ಪಂಚ್ ಕಾರ್ಡ್ ಏನಿದೆ ಅದರ ಫಾದರ್ ಅಂತ ನಾವು ಇವ್ರನ್ನ ಕರಿತೀವಿ. ಯಾರನ್ನ ಕರಿತೀವಿ? ಓಕೆ, ನಂಬರ್ ಹಾಕಿ, ಪುಟ್ ದ ನಂಬರ್ ಅಂಡ್ ಆನ್ಸರ್. 30th ಕ್ವಶನ್. 30th ಕ್ವಶನ್ ಆನ್ಸರ್ ಪಂಚ್ ದ ಕಾರ್ಡ್. ಇದನ್ನ ಬಳಕೆ ಮಾಡಿದವರು ಯಾರು ಅಂತ ಇದೆ ನಿಮ್ಮ ಪ್ರಶ್ನೆಗೆ. 30th ಕ್ವಶನ್ ಆನ್ಸರ್ ಬಹಳ ನಾನು ಈಗಲೇ ಡಿಸ್ಕಸ್ ಮಾಡಿದ್ದೀನಿ. ಐ ಹ್ಯಾವ್ ಡಿಸ್ಕಸ್ಡ್. ಎಸ್, ಹರ್ಮನ್ ಹೋಲ್ಡ್ರಿತ್. ಹರ್ಮನ್ ಹೋಲ್ಡ್ರಿತ್ ಏನ್ ಮಾಡ್ತಾರೆ? ಅವ್ರನ್ನ ಫಾದರ್ ಆಫ್ ಪಂಚ್ಡ್ ಕಾರ್ಡ್ ಅಂತ ಹೇಳ್ತಾರೆ. ಓಕೆ, ಫಾದರ್ ಆಫ್ ಪಂಚ್ ಕಾರ್ಡ್ ಹರ್ಮನ್ ಹೋಲ್ಡ್ರಿತ್. ದ ಫಸ್ಟ್ ಎಲೆಕ್ಟ್ರೋಮೆಕ್ಯಾನಿಕಲ್ ಕಂಪ್ಯೂಟರ್ ಮಾರ್ಕ್ 1 ಇನ್ವೆಂಟ್. ಈ ಮಾರ್ಕ್ 1 ಏನಿದೆ ಇದು ಮೊದಲ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್. ಎಲೆಕ್ಟ್ರೋ ಮತ್ತೆ ಮೆಕ್ಯಾನಿಕಲ್ ಬೋತ್ ಆಸ್ಪೆಕ್ಟ್ ಕೂಡ ಇದರಲ್ಲಿ ಮಾರ್ಕ್ 1 ನಲ್ಲಿ ಮಾಡಿದ್ದು. ಈ ಮಾರ್ಕ್ 1 ಫೈಂಡ್ ಔಟ್ ಮಾಡಿದವರು ಯಾರು? ಪ್ಯಾಸ್ಕಲ್, ಮೋಚುಲಿ, ಐಕಿನ್, ಬೆರ್ರಿ, ವೋಜನೈಕ್. ಹೀಗೆ ಆನ್ಸರ್ಸ್ ಇದೆ. ಆನ್ಸರ್ನ ನೀವು ಮಾಡಬಹುದು. ಮಾರ್ಕ್ 1 ಫಸ್ಟ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಅಂತ ಕರಿತೀವಿ. ಈಗ ರೈಟ್ ಆನ್ಸರ್ ಏನಿದೆ? ಓಕೆ, 30th ಹೇಳ್ತಾ ಇದ್ರಿ. ಆಕ್ಚುಲಿ 31st ಹೇಳ್ಬೇಕಾಗಿತ್ತು, ಸ್ವಲ್ಪ ಡಿಲೇ ಇದೆ. ಯು ಕ್ಯಾನ್ ಸಿ ದಟ್ ಡಿಲೇ. ಆಡಾ ಬೈರನ್ ಅಲ್ಲ, ಲವ್ಲೇಸ್. ಎಸ್, ಐ ಟೋಲ್ಡ್ ಆಡಾ ಲವ್ಲೇಸ್. ಅವ್ರ ಹೆಸರು ಆಡಾ ಲವ್ಲೇಸ್ ಬೈರಾನ್ ಅಂತ. ಅಲ್ಲಿ ಆಡಾ ಬೈರಾನ್ ಮಾತ್ರ ತಗೊಂಡಿದ್ವಿ ಅಷ್ಟೇ. ಓಕೆ, ಆಡಾ ಬೈರಾನ್ ಮಾತ್ರ ತಗೊಂಡಿದ್ವಿ. ಅವ್ರ ಒಂದು ನಡುವಿಂದು ಅದನ್ನ ಬಿಟ್ಟಿದೀವಿ. ಓಕೆ, ನಾನೇ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಆಡಾ ಬೈರಾನ್ ಅಂತ ಅವ್ರದ್ದು. ಆಡಾ ಲವ್ಲೇಸ್ ಬೈರಾನ್ ಅಂತ ನೆನ್ಪಿಟ್ಕೊಳ್ರಿ. ಆಡಾ ಲವ್ಲೇಸ್ ಅಂತ ಅವ್ರ ಹೆಸರು. ಆಡಾ ಲವ್ಲೇಸ್ ಅಂತಾರೆ, ಆಡಾ ಬೈರಾನ್ ಅಂತಾರೆ. ಅದು ಅವರ ಫುಲ್ ನೇಮ್. ಹೌದಾ? ಲೇಡಿ, ಫಸ್ಟ್ ಲೇಡಿ ಬೈರಾನ್ ಅಂತಾನು ಕೂಡ ಅವ್ರನ್ನ ಕರೀತಾರೆ. ಏನಂತ ಕರೀತಾರೆ? ಲೇಡಿ ಬೈರಾನ್ ಅಂತಾನು ಕೂಡ ಅವರನ್ನ ಕರೀತಾರೆ. ತಪ್ಪು ಅಲ್ಲ ಗುರುಗಳೇ, ಅದು ತಪ್ಪು ಅಲ್ಲ. ಕಂಪ್ಲೀಟ್ ಅವ್ರ ಹೆಸರು ಆಡಾ ಲವ್ಲೇಸ್ ಬೈರಾನ್ ಅಂತ. ಆಡಾ ಲವ್ಲೇಸ್ ಬೈರಾನ್ ನೆನ್ಪಿಟ್ಕೊಡ್ರಿ ಮತ್ತೆ. ತಪ್ಪು. ಆಡಾ ಬೈರಾನ್ ಕೊಟ್ರು ಓಕೆ, ಆಡಾ ಲವ್ಲೇಸ್ ಕೊಟ್ರು ಓಕೆ, ಆಡಾ ಬೈರಾನ್ ಕೊಟ್ರು ಓಕೆ, ಲವ್ಲೇಸ್ ಬೈರಾನ್ ಕೊಟ್ರು ಓಕೆ. ಗೊತ್ತಿರ್ಬೇಕು ತಮಗೆಲ್ಲ. ಓಕೆ, ಮುಂದೋಗೋಣ. ಇಲ್ಲಿ ಐಕಿನ್, ಈ ಐಕಿನ್ ಏನಿದಾರಲ್ಲ ಇವರು ಮಾರ್ಕ್ 1 ಅನ್ನುವಂತ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್ ನ ಕಂಡುಹಿಡಿದವರು. ನೆನಪಲ್ಲಿ ಐಕಿನ್. ಮುಂದೋಗೋಣ. ವಾಟ್ ವಾಸ್ ದ ಫಸ್ಟ್ ಮೆಷಿನ್ ಟು ಸಕ್ಸಸ್ಫುಲಿ, ನೋಗೋಣ ಮುಂದೆ. ವಾಟ್ ವಾಸ್ ದ ಫಸ್ಟ್ ಮೆಷಿನ್ ಟು ಸಕ್ಸಸ್ಫುಲಿ ಪರ್ಫಾರ್ಮ್ ಅ ಲಾಂಗ್ ಸರ್ವಿಸ್ ಆಫ್ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಆಪರೇಷನ್ಸ್. ಈ ಅರ್ಥಮೆಟಿಕ್ ಮತ್ತೆ ಲಾಜಿಕಲ್ ಆಪರೇಷನ್ಸ್ ಅನ್ನ ಸುದೀರ್ಘವಾಗಿ ನಿರ್ವಹಿಸಿದಂತಹ ಮೊಟ್ಟ ಮೊದಲ ಮೆಷಿನ್ ಯಾವುದು? ಮಾರ್ಕ್ 1, ಎನ್ಯಾಕ್, ಎಟ್ಸ್ಯಾಕ್, ಯುನಿವ್ಯಾಕ್ ಮತ್ತೆ ಜಡ್1 ಹೀಗಿದೆ. ಹೇಳಿ. ಇದರಲ್ಲಿ ಅಂಕಗಣಿತ ಒಂದು ತಾರ್ಕಿಕ ಕಾರ್ಯಾಚರಣೆಗಳು ಸುದೀರ್ಘ ಸೇವೆ ಮಾಡಿದಂಥದ್ದು ನಾವು ಅದೇ ಹೇಳ್ತೀವಲ್ಲ,
ಮಾರ್ಕ್ 1 ಮತ್ತೆ ಬೇರೆ ಏನಲ್ಲ, ಮಾರ್ಕ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮಾರ್ಕ್ 1 ಸರಿಯಾದ ಉತ್ತರ. ನೋಡಿ, ಇದು ಮಾರ್ಕ್ 1, ಇದಕ್ಕೆ ಸರಿಯಾದ ಉತ್ತರ ನೆನ್ಪಿಟ್ಕೊಳ್ಳಿ. ಬೈನರಿ ಲೆಕ್ಕಾಚಾರ ಕಲ್ಪನೆಯನ್ನ ಈ ಸಿಸ್ಟಮ್ ಅಲ್ಲಿ ಫಸ್ಟ್ ಟೈಮ್ ಬೈನರಿ ಸಿಸ್ಟಮ್ ಅನ್ನ, ಬೈನರಿ ಲೆಕ್ಕಾಚಾರ ಕಲ್ಪನೆಯನ್ನ ಇದರಲ್ಲಿ ತರಲಾಯಿತು. ಡ್ಯಾಶ್ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ದ ಐಡಿಯಾ ಆಫ್ ಬೈನರಿ ಕ್ಯಾಲ್ಕುಲೇಷನ್. ಬೈನರಿ ಕ್ಯಾಲ್ಕುಲೇಷನ್ಸ್ ಅನ್ನ ತಂದದ್ದು ಯಾವ ಕಂಪ್ಯೂಟರ್ ಅಲ್ಲಿ ಅಂತ ಹೇಳ್ತಾರೆ. ಓಕೆ, ರೈಟ್ ಆನ್ಸರ್ 32 ಆಯ್ತು. 33 ಹೋಗೋಣ. 33 ಯಾವ ಕಂಪ್ಯೂಟರ್ ಅಲ್ಲಿ ಫಸ್ಟ್ ಟೈಮ್ ಈ ರೀತಿ ಓಕೆ 33 ನೋಡಿ, ಇಲ್ಲಿ ಬೈನರಿ ಸಿಸ್ಟಮ್ ಅನ್ನ ಬಳಸಿದ್ದು ಯಾವ ಕಂಪ್ಯೂಟರ್ ಅಲ್ಲಿ ಅಂತಂದ್ರೆ ಮತ್ಯಾವ್ದಲ್ಲ, ABC. ಇದು ABC ಕಂಪ್ಯೂಟರ್ ಅಲ್ಲಿ ಫಸ್ಟ್ ಟೈಮ್ ಏನ್ ಮಾಡ್ತಾರೆ, ಈ ರೀತಿ ಆದಂತಹ ಒಂದು ಬೈನರಿ ಸಿಸ್ಟಮ್ ಅನ್ನ ಈ ABC ಕಂಪ್ಯೂಟರ್ ಅಲ್ಲಿ ಏನ್ ಮಾಡ್ತಾರೆ, ಬಳಕೆಗೆ ತರಲಾಗುತ್ತೆ. ನೆನಪಲ್ಲಿಟ್ಕೋಬೇಕು, ABC ಕಂಪ್ಯೂಟರ್. ABC ಕಂಪ್ಯೂಟರ್ ಇದು ಆರಂಭದಲ್ಲಿ ABC ಕಂಪ್ಯೂಟರ್ ಅಂತ ಯಾಕೆ ಅವ್ರಿಗೆ ಹೆಸರು ಬಂತು ಅಂತಂದ್ರೆ ಅಟೆನಾ ಸಾಫ್ಟ್ ಬೆರ್ರಿ ಅಂತ. ಇದ್ರ ABC ಕಂಪ್ಯೂಟರ್ ಏನ್ರಿ ಪೂರ್ವ ಹೆಸರು? ಅಟೆನಾ ಸಾಫ್ಟ್ ಬೆರ್ರಿ ಕಂಪ್ಯೂಟರ್ ಅಂತ ಇವರು ಅದನ್ನ ABC ಕಂಪ್ಯೂಟರ್ ಇದೆ. ಫಸ್ಟ್ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಇದು. ABC ಏನಿದೆ, ಫಸ್ಟ್ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಡಿಜಿಟಲ್, ಮತ್ತೆ ಅದರಲ್ಲಿ ಡಿಜಿಟಲ್. ಫಸ್ಟ್ ಡಿಜಿಟಲ್ ಕಂಪ್ಯೂಟರ್ ಯಾವುದು ಅಂದ್ರೆ ABC. ಫಸ್ಟ್ ಆಟೋಮೆಟಿಕ್ ಕಂಪ್ಯೂಟರ್ ಅಂದ್ರೆ ABC. ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂದ್ರೆ ABC. ನೆನ್ಪಿಟ್ಕೊಳ್ಳಿ, ಫಸ್ಟ್ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಂದ್ರೆ ನಾವು ಇದನ್ನ ಯಾವ್ದನ್ನ ಕರಿತೀವಿ? ವಿ ಕಾಲ್ ಇಟ್ ಇಸ್ ABC ಕರಿತೀವಿ. ABC ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ABC. ಇದು 1937 ಅಲ್ಲಿ ಇದು ಇಂಟ್ರೊಡ್ಯೂಸ್ ಆಗುತ್ತೆ. ಎಷ್ಟರಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ? 1937 ಅಲ್ಲಿ ಇದು ಬರ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ? ಮುಂದೆ ಹೋಗೋಣ. ಲೆಟ್ಸ್ ಮೂವ್ ಆನ್. ವಾಟ್ ವಾಸ್ ದ ಫಸ್ಟ್ ಫುಲ್ಲಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಇನ್ ದ ವರ್ಲ್ಡ್? ಫುಲ್ಲಿ, ಅದು ನಾನು ಹೇಳಿದ್ದು ಫುಲ್ಲಿ ಅಲ್ಲ, ಇದು ಫುಲ್ಲಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಫಸ್ಟ್ ಫುಲ್ಲಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತ ಯಾವ್ದನ್ನ ಕರಿತೀವಿ? ದಟ್ ಇಸ್ ದ ಕ್ವಶನ್. ನೋಡಿ, ಫುಲ್ಲಿ ಎಲೆಕ್ಟ್ರಾನಿಕ್, ಆಟೋಮೆಟಿಕ್ ಎಲ್ಲ ಏನಿಲ್ಲ, ಫುಲ್ಲಿ ಎಲೆಕ್ಟ್ರಾನ್ ಅಂದ್ರೆ ಯಾವ್ದನ್ನ ಕರಿತೀವಿ? ಓಕೆ, ನೋಡಿ, ದ ಫಸ್ಟ್ ಪ್ರೋಗ್ರಾಮಬಲ್, ಇದು ಪ್ರೋಗ್ರಾಮ್ ಮಾಡಿದ್ದು, ಇದಕ್ಕೆ ಫಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡಲಾಗತ್ತೆ. ಫಸ್ಟ್ ಪ್ರೋಗ್ರಾಮಬಲ್ ಅಂದ್ರೆ ಅದರಲ್ಲಿ ಸಾಫ್ಟ್ವೇರ್ ಕಂಪ್ಲೀಟ್ ಆಗಿ ಸಾಫ್ಟ್ವೇರ್ ಡೆವಲಪ್ ಆಗಿರ್ಬೇಕಲ್ಲ, ಸಾಫ್ಟ್ವೇರ್. ಫಸ್ಟ್ ಪ್ರೋಗ್ರಾಮ್, ನೀವು ಪ್ರೋಗ್ರಾಮ್ ಮಾಡಬಹುದಂತಹ ಎಲೆಕ್ಟ್ರಾನಿಕ್ ಹಾಗೆ ಜನರಲ್ ಪರ್ಪಸ್, ಎಲ್ಲರಿಗೂ ಅಲ್ಲ, ಇದು ಸ್ಪೆಸಿಫಿಕ್ ಅಲ್ಲ, ಜನರಲ್ ಪರ್ಪಸ್ ಇದೆ. ಜನರಲ್ ಪರ್ಪಸ್ಗೋಸ್ಕರ ಮಾಡಿದಂತ ಒಂದು ಡಿಜಿಟಲ್ ಕಂಪ್ಯೂಟರ್ ಇದು. ಡಿಜಿಟಲ್ ಕಂಪ್ಯೂಟರ್ ಅಂತ ನಾವು ಇದನ್ನ ಕರಿತೀವಿ. ಯಾವ್ದನ್ನ ಕರಿತೀವಿ? ನೀವೆಲ್ಲ ಹೇಳಿ, ಕಮಾನ್. ರೈಟ್, ಮುಂದೋಗೋಣ. ರೈಟ್ ಆನ್ಸರ್, ಎಸ್, ಏನಿಯಾಕ್. ಏನಿದೆ ರೈಟ್ ಆನ್ಸರ್? ಯಾವ್ದ್ರಿ? ಏನಿಯಾಕ್. Z1 ಅಲ್ಲ, ಯೂನಿವ್ಯಾಕ್ ಅಲ್ಲ, ಏನಲ್ಲ, ಏನಿಯಾಕ್ ಏನಿದೆ? ಫಸ್ಟ್ ಪ್ರೋಗ್ರಾಮಬಲ್ ಫುಲ್ಲಿ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಡಿಜಿಟಲ್ ಕಂಪ್ಯೂಟರ್ ಅಂತ ನಾವು ಏನಿಯಾಕ್ ಅನ್ನ ಕರಿತೀವಿ. ಯಾವ್ದನ್ನ ಕರಿತೀವ್ರಿ? ಏನಿಯಾಕ್. ಇದು 1945 ಅಲ್ಲಿ ಕಂಪ್ಲೀಟ್ ಆಗುತ್ತೆ. 1945 ಅಲ್ಲಿ ಇಟ್ ಗಾಟ್ ಕಂಪ್ಲೀಟೆಡ್. ಹೌದಾ? ಇದನ್ನ ಒಬ್ಬ ಎಕ್ಕರ್ಟ್ ಅನ್ನುವಂತ ಒಂದು ಗ್ರಾಜುಯೇಟ್ ಸ್ಟೂಡೆಂಟ್ ಅಟ್ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ. ಈ ಪೆನ್ಸಿಲ್ವೇನಿಯಾ ಸ್ಕೂಲ್ ನಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮಾಡ್ತಿರುವಂತ ಒಬ್ಬ ಸ್ಟೂಡೆಂಟ್, ಎಕ್ಕರ್ಟ್ ಅನ್ನುವಂತ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಅವರು
ಇದನ್ನ ಇನ್ವೆಂಟ್ ಮಾಡ್ತಾರೆ, ಹೌದಾ? ಇನ್ವೆಂಟ್ ಮಾಡ್ತಾರೆ. ಇದು ಫಸ್ಟ್ ಪ್ರೋಗ್ರಾಮೇಬಲ್ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಡಿಜಿಟಲ್ ಕಂಪ್ಯೂಟರ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಫುಲ್ ಫಾರ್ಮ್ ಆಫ್ ಎನಿಯಾಕ್? ಎನಿಯಾಕ್ ಅಂದ್ರೆ ಏನು? ಫುಲ್ ಫಾರ್ಮ್ ಆಫ್ ಎನಿಯಾಕ್. ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಏನೆಲ್ಲ ಇದೆ ಆಪ್ಷನ್ಸ್ ಓದ್ತಾ ಹೋಗಲ್ಲ, ಉಲ್ಟಾ ಕನ್ಫ್ಯೂಷನ್ ಆಗುತ್ತೆ. ಸರಿಯಾದನ್ನ ನೀವೇ ಏನ್ ಮಾಡಿ ಗುರುಸ್ಬಿಡಿ. ರೈಟ್, ನಾನು ಹೇಳಿದೆ. ಓಕೆ, ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟರ್ಗ್ರೇಟರ್ ಅಂಡ್ ಕಂಪ್ಯೂಟರ್. ಇದು ಎಲೆಕ್ಟ್ರಾನಿಕ್ ಅಂತ ಹೇಳ್ತಾ, ಹೌದಾ? ಅದೊಂದೇ ನೆನ್ಪಿಟ್ಕೋಬೇಕು. ಎಲೆಕ್ಟ್ರಿಕಲ್ ಅಲ್ಲ, ಇದು ಎಲೆಕ್ಟ್ರಿಕಲ್ ಅದ. ಇಲ್ಲಿ ಎಫಿಷಿಯಂಟ್ ಅಂತ ಆಗಲ್ಲ, ಎಲೆಕ್ಟ್ರಾನಿಕ್ ಇದೆ, ಆದ್ರೆ ನಂಬರ್ಸ್ ಇದೆ. ನಂಬರ್ಸ್ ಎಲ್ಲ ನ್ಯೂಮರಿಕಲ್ ಆಗಬೇಕು. ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಗ್ರೇಟರ್ ಅಂಡ್ ಕಂಪ್ಯೂಟರ್, ಎನಿಯಾಕ್ ಅಂತಂದ್ರೆ ಫುಲ್ ನೆನ್ಪಿಟ್ಕೋಬೇಕು ತಾವು. ರೈಟ್ ಆನ್ಸರ್ ಆಪ್ಷನ್ ಎ. ಮುಂದೋಗೋಣ. ಫಸ್ಟ್ ಕಂಪ್ಯೂಟರ್ ವಿಚ್ ಇಸ್ ಯೂಸ್ ಟು ಸ್ಟೋರ್ ಈಸ್ ಪ್ರೋಗ್ರಾಮ್. ದ ಫಸ್ಟ್ ಕಂಪ್ಯೂಟರ್ ವಿಚ್ ಯೂಸ್ಡ್ ಟು ಸ್ಟೋರ್ ಪ್ರೋಗ್ರಾಮ್ ಅಂದ್ರೆ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿರುವಂತ ಫಸ್ಟ್ ಕಂಪ್ಯೂಟರ್ ಯಾವುದು ಅಂತ ಇಲ್ಲಿ ಪ್ರಶ್ನೆ. ಯಾವ್ದ್ರಿ ಫಸ್ಟ್ ಕಂಪ್ಯೂಟರ್? ಯೂನಿವ್ಯಾಕ್, ಎಡ್ಸ್ಯಾಕ್, ಎಡ್ವ್ಯಾಕ್, ಯಾವ್ದಿರ್ಬೋದು? ಓಕೆ ನೋಡಿ, ಎಲ್ಲ ಈ ಎಡ್ವ್ಯಾಕ್, ಎನಿಯಾಕ್ ಇವು ಕಂಪ್ಯೂಟರ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ, ಅದರಲ್ಲೂ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅಲ್ಲಿ ಬರುವಂತ ಕೆಲವೊಂದು ಐಟಮ್ಗಳು. ಇವುಗಳ ಬಗ್ಗೆ ಮಾಹಿತಿ ನಾವು ಬಹಳಷ್ಟು ಟೈಮ್ ಓದೋದಕ್ಕೆ ಬರಲ್ಲ, ಇದೇನ್ ಬಿಡಪ್ಪ ಅನ್ಕೊಂಡು ನಾವೇನ್ ಮಾಡ್ತೀವಿ, ನಾವು ಅವಾಯ್ಡ್ ಮಾಡಕ್ ಹೋಗ್ತೀವಿ. ಆ ರೀತಿ ಅವಾಯ್ಡ್ ಮಾಡಬಾರ್ದು. ಈ ರೀತಿ ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ವಿ ಪುಟ್ ಅವರ್ ಸೆಲ್ಫ್ ಇಂಟು ಹೇಳ್ತೀವಿ. ಇದು ಫುಲ್ ಸೈಜ್ಡ್ ಇತ್ತು. ಫುಲ್ ಸೈಜ್ಡ್ ಇಲ್ಲಿ ಸ್ಟೋರ್ಡ್ ಪ್ರೋಗ್ರಾಮ್, ಇಲ್ಲಿ ಫುಲ್ ಸೈಜ್ ಸ್ಟೋರ್ಡ್ ಪ್ರೋಗ್ರಾಮ್ ಇದರಲ್ಲಿ ಇತ್ತು. ಸ್ಟೋರ್ಡ್ ಪ್ರೋಗ್ರಾಮ್ ಇದ್ದಂಥದ್ದು ಇದು. ಅದ್ಯಾವುದು ಅಂದ್ರೆ ಎಡ್ಸ್ಯಾಕ್. ಈ ಎಡ್ಸ್ಯಾಕ್ ಇದೆ, ಈ ಎಡ್ಸ್ಯಾಕ್ ಆ ರೀತಿಯಾದಂತ ಒಂದು ವ್ಯವಸ್ಥೆ ಇತ್ತು. ಫುಲ್ಲಿ ಸೈಜ್ಡ್ ಸ್ಟೋರ್ಡ್ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿತ್ತು ಎಡ್ಸ್ಯಾಕ್. ನೆನ್ಪಿಟ್ಕೊಳ್ರಿ, ಇದು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಬರ್ತಾ ಹೋಗುತ್ತೆ. ಯಾರಪ್ಪ ಅಂತಂದ್ರೆ ಒಂದು ಮೌರೀಸ್ ಅನ್ನುವಂತ ವ್ಯಕ್ತಿ, ಸರ್ ಮೌರೀಸ್ ಅಂತ. ಸರ್ ಮೌರೀಸ್ ವಿನ್ಸೆಂಟ್, ಇವನ ಹೆಸರು. ಇದನ್ನ ಇನ್ವೆಂಟ್ ಮಾಡಿದಂತ ಪುಣ್ಯಾತ್ಮ ಸರ್ ಮೌರೀಸ್ ವಿನ್ಸೆಂಟ್ ಮತ್ತೆ ವೈಕ್ಸ್ ಅಂತ. ಇವರು ಏನ್ ಮಾಡ್ತಾರೆ, ಕಂಡು ಹಿಡಿತಾರೆ ಎಡ್ಸ್ಯಾಕ್ ಅನ್ನ. ನೆನ್ಪಿಟ್ಕೋಬೇಕು ತಾವು. ಎಡ್ಸ್ಯಾಕ್ ಫುಲ್ ಸೈಜ್ ಇರುತ್ತೆ. ಎಡ್ಸ್ಯಾಕ್ ಏನಿದೆ ಸುಮಾರು, ಓಕೆ, ಓಕೆ, ಅದೇ ಆನ್ಸರ್ ಆಗುತ್ತೆ. ಯೂನಿವ್ಯಾಕ್ ಅಂತ ಕೇಳಿದ್ರಿ. ಯೂನಿವ್ಯಾಕ್ ಅಂದ್ರೆ ಏನು? ಯೂನಿವ್ಯಾಕ್ 2019 ಯೂನಿವ್ಯಾಕ್ ಅಂದ್ರೆ ಸ್ಟ್ಯಾಂಡ್. ಇದು ಕೇಳಿದ್ರಲ್ಲ 2019ರಲ್ಲಿ ಜಿಪಿಎಸ್ಟಿಆರ್ 10ನೇ ಕ್ವಶನ್ ಇದೆ ಅಂತ. ಇದು 2019 ಜಿಪಿಎಸ್ಟಿಆರ್ ಅಲ್ಲಿ ಯೂನಿವ್ಯಾಕ್ ನ 10ನೇ ಕ್ವಶನ್ ಅಂತೆ. ಏನ್ ತಲ್ಲಿ ಮೇಡಮ್ ನಿಮ್ದು? ಅಮೆರಿಕದಲ್ಲಿ ಇರ್ಬೇಕಾಯ್ತು ನೀವು. ಯೂನಿವ್ಯಾಕ್ ಅಂದ್ರೆ ಅದ್ರ ಫುಲ್ ಫಾರ್ಮ್ ನ ಕೇಳಿದ್ದಾರೆ. ಯೂನಿವ್ಯಾಕ್ ನೆನ್ಪಿಟ್ಕೊಳ್ಳಿ, ಯೂನಿವ್ಯಾಕ್. ಯಾರು ಈಗ ಬಂದು ಹಾಯ್ ಹೇಳ್ತಾ ಇದ್ರಿ? ಶಿವ ದೇವ್ರಾಗ ಮಾಡ್ಬೇಕು. ಯೂನಿವ್ಯಾಕ್ ಏನಾಗತ್ರಿ? ಯೂನಿವ್ಯಾಕ್ ಪ್ಲೀಸ್, ಯೂನಿವ್ಯಾಕ್ ನೋಡಿ, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ. ಯೂನಿವ್ಯಾಕ್ ಏನಿದೆ, ಇದರ ಫುಲ್ ಫಾರ್ಮ್ ಇದೆ ಯೂನಿವರ್ಸಲ್ ಆಟೋಮೆಟಿಕ್ ಯೂನಿವರ್ಸ್. ನೋಡಿ, ಯೂನಿವರ್ಸಲ್ ಇಲ್ಲಿ ಒಟ್ಟ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ನಾವು ಯೂನಿವ್ಯಾಕ್ ನ ಕರಿತೀವಿ. ಯೂನಿವ್ಯಾಕ್ ಅಂತ.
ಯೂನಿವ್ಯಾಕ್ ಗೊತ್ತಾಯ್ತಲ್ಲ. ಯೂನಿವ್ಯಾಕ್ ಅನ್ನ ಈಗ ಯೂಸ್ ಮಾಡ್ತಾ ಇಲ್ಲ ಅದ್ರದ್ದೆಲ್ಲ. ಹಾಗೆ ಫಸ್ಟ್ ಜನರಲ್ ಕಂಪ್ಯೂಟರ್ ENIAC ಏನಾಗಿದೆ ಅದು ಫಸ್ಟ್ ಜನರಲ್ ಕಂಪ್ಯೂಟರ್ ಆದ್ರೆ ಯೂನಿವ್ಯಾಕ್ ಕೂಡ ಒಂದು ಸ್ಟೋರ್ಡ್ ಪ್ರೋಗ್ರಾಮ್ ಯೂಸ್ ಮಾಡ್ತಿದ್ದು ಒಂದು ವ್ಯವಸ್ಥೆ ಇದರಲ್ಲೂ ಕೂಡ ಇತ್ತು ಯೂನಿವ್ಯಾಕ್ ಅಲ್ಲಿ. ಮತ್ತೆ ಮುಂದೆ ಹೋಗೋಣ. ದ ಪರ್ಸನ್ ಕಾಂಟ್ರಿಬ್ಯೂಟಿಂಗ್ ದ ಐಡಿಯಾ ಆಫ್ ಸ್ಟೋರ್ಡ್ ಪ್ರೋಗ್ರಾಮ್ ಒಂದು ಪ್ರೋಗ್ರಾಮ್ ಅನ್ನ ಸ್ಟೋರ್ ಮಾಡಬೇಕಾಗುತ್ತೆ ಕಂಪ್ಯೂಟರ್ ಅಲ್ಲಿ ಅಂತ ಈ ಐಡಿಯಾವನ್ನು ತಗೊಂಡ್ಬಂದನು ಯಾರು? ನ್ಯೂಮನ್, ಐಕನ್, ರಿಚಿ, ಬ್ಯಾಬೇಜ್ ಮತ್ತೆ ಡೇನಿಯಲ್ ಥಾಮಸ್. ನೋಡಿ, ಅಂದ್ರೆ ಒಂದು ಈ ರೀತಿ ಪ್ರೋಗ್ರಾಮ್ ಇರಬೇಕು, ಅದು ಕಂಪ್ಯೂಟರ್ ಅಲ್ಲೇ ಇರಬೇಕು, ಹೊರಗಡೆ ಇರಬಾರ್ದು, ಅದನ್ನ ಅಲ್ಲೇ ಸ್ಟೋರ್ ಮಾಡಬೇಕು ಅಂತ ಹೇಳಿದಂತ ವ್ಯಕ್ತಿ ಯಾರು? ಓಕೆ, ಹೀಗೂ ನೋಡಿ ಒಂದು ಐಡಿಯಾ ಬರ್ಬೇಕಲ್ಲ, ಐಡಿಯಾ ಕೂಡ ಲೈಫ್ ಅಲ್ಲಿ ಇಂಪಾರ್ಟೆಂಟ್. ಮಾರ್ಕ್ ಒನ್ ಬೇರೆ, ಮಾರ್ಕ್ ಒನ್ ಬೇರೆ, ಯೂನಿವ್ಯಾಕ್ ಬೇರೆ. ಯೂನಿವ್ಯಾಕ್ ಮಾರ್ಕ್ ಒನ್ ಗಿಂತ ಸುಧಾರಿತವಾದಂತ ಪ್ರೋಗ್ರಾಮ್. ಯೂನಿವ್ಯಾಕ್ ಏನಿದೆ ಅದು ಎಲೆಕ್ಟ್ರಿಕ್ ಆಟೋಮೆಟಿಕ್, ಇದು ಫುಲ್ಲಿ ಎಲೆಕ್ಟ್ರಾನಿಕ್. ಎಲೆಕ್ಟ್ರಾನಿಕ್ಗೂ ಎಲೆಕ್ಟ್ರಿಕ್ಗೂ ಬಹಳ ವ್ಯತ್ಯಾಸ ಇದೆ, ಹೌದಾ? ಎಲೆಕ್ಟ್ರಾನಿಕ್ ಬೇರೆ, ಎಲೆಕ್ಟ್ರಿಕ್ ಬೇರೆ. ಬಹಳ ಕನ್ಫ್ಯೂಷನ್ ಆಗಬಾರ್ದು, ಅದನ್ನ ಅಲ್ಲೇ ಬಿಟ್ಟು ನೀವು ಮುಂದ್ ಬರ್ಬೇಕು. ನೀವೇನ್ ಮಾಡಿದಿರಿ ಅದನ್ನ ತಲೆ ಇಟ್ಕೊಂಡೇ ಬಂದಿದ್ದೀರಿ. ಯೂನಿವ್ಯಾಕು, ಮಾರ್ಕ್ ಒನ್, ಯೂನಿವ್ಯಾಕು, ಎಡುಸ್ಯಾಕು ಇವು ಎಲ್ಲವೂ ಕೂಡ ಕಂಪ್ಯೂಟರ್ ವರ್ಷನ್ಗಳೇ, ಇಂಪ್ರೂವ್ಡ್ ವರ್ಷನ್ಗಳೇ. ಗೊತ್ತಾಯ್ತಲ್ಲ? ಅಲ್ಲಿಂದ ಮುಂದೆ ಹೋಗ್ಬೇಕು. ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡು ಏನ್ ಮಾಡಕ್ ಬರ್ತದೆ? ಏನ್ ಮಾಡಕ್ ಬರಲ್ಲ, ಕನ್ಫ್ಯೂಷನ್ ಆಗಕ್ ಮಾತ್ರ ದಾರಿ ಆಗುತ್ತೆ. ಜಾನ್ ನ್ಯೂಮನ್ ಏನಿದಾರಲ್ಲ ಅವರು ಈ ಸ್ಟೋರ್ಡ್ ಪ್ರೋಗ್ರಾಮ್ ಬೇಕಾಗತ್ತೆ ಕಂಪ್ಯೂಟರ್ಗಳಿಗೆ ಅಂತ ಕಾನ್ಸೆಪ್ಟ್ ಅನ್ನು ಪ್ರಪಂಚಕ್ಕೆ ಹೇಳಿದಂತ ಪುಣ್ಯಾತ್ಮ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸಸ್ ಈಸ್ ಯೂಸ್ಡ್ ಇನ್ ದ ಫಸ್ಟ್ ಜನರೇಷನ್? ಫಸ್ಟ್ ಜನರೇಷನ್ ಅಲ್ಲಿ ಏನನ್ನು ಬಳಸಿದ್ರು? ಇದು ಈಗ ಜನರೇಷನ್ ಆಫ್ ಕಂಪ್ಯೂಟರ್ ಮೇಲೆ ಕೇಳುತ್ತಾ ಇರುವಂತ ಪ್ರಶ್ನೆಗಳು. ಜನರೇಷನ್ ಆಫ್ ಕಂಪ್ಯೂಟರ್ ಇವತ್ತಿನ ತರಗತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆದ್ರೂ ಇರ್ಲಿ, ಫಸ್ಟ್ ಜನರೇಷನ್ ಅಲ್ಲಿ ಏನನ್ನ ಐಸಿಗಳು ಮಾಡಿದ್ರ, ಪ್ರೊಸೆಸರ್ ಮಾಡಿದ್ರ, ಮೈಕ್ರೋ ಪ್ರೊಸೆಸರ್, ವ್ಯಾಕ್ಯೂಮ್ ಟ್ಯೂಬ್ ಮತ್ತೆ ನನ್ ಆಫ್ ದೀಸ್ ಅಂತ ಇದೆ. ಏನ್ ಮಾಡಿದ್ರು ನೋಡಿ, ಒಬ್ಬ ಕ್ರಿಕೆಟರ್ ತರ ಇರ್ಬೇಕು. ಒಂದು ಏನ್ ಮಾಡ್ಬೇಕು, ಕ್ರಿಕೆಟರ್ ಏನ್ ಮಾಡ್ತಾನೆ, ಒಂದು ಟಫ್ ಬಾಲ್ ಬಂತಂದ್ರೆ ಅದನ್ನ ಬಿಟ್ಟಿರ್ತಾನೆ ಬ್ಯಾಟ್ ಎತ್ತಿ, ನೆಕ್ಸ್ಟ್ ಬಾಲಿಗೆ ವೇಟ್ ಮಾಡ್ತಿರ್ತಾನೆ. ಅವ್ನು ನೆಕ್ಸ್ಟ್ ಬಾಲ್ ಅದೇ ಬಾಲ್ ಹಾಕ್ತಾನೆ ಅಂತ ಅವ್ನು ವೇಟ್ ಮಾಡ್ತಿರಲ್ಲ. ಹಂಗೆ ಕ್ರಿಕೆಟರ್ ತರ ಇರ್ಬೇಕು ನಾವು. ಬಿಡ್ಬೇಕು, ಒಂದೊಂದು ಪ್ರಶ್ನೆಗಳು ಬರ್ತಾ ಇರ್ತದೆ, ಅದನ್ನ ಬಿಡ್ಬೇಕು, ಮತ್ ಮುಂದೆ ಹೋಗ್ಬೇಕು. ಸೋಲಿಲ್ಲ ಸರ್ದಾರಗಳಾಗ್ಬೇಕು. ಇಲ್ಲ ಅಂತಂದ್ರೆ ಅಯ್ಯೋ ನನಗೇನು ಗೊತ್ತಿಲ್ಲ ಅನ್ನೋ ತಲೆಯಲ್ಲಿ ಬಂದ್ಬಿಡುತ್ತೆ. ಆ ತಲೆಯಲ್ಲಿ ಬಂತು ಅಂತಂದ್ರೆ ಅದು ಹೋಗೋದೇ ಇಲ್ಲ ಬೇಗ. ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಬಳಸ್ತಾರೆ. ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಸ್ತಾ ಹೋಗ್ತಾರೆ. ಓಕೆ, ನಿರ್ವಾತ ಟ್ಯೂಬ್ ಅಂತ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಕರೀತಾರೆ ಸ್ವಚ್ಛವಾಗಿ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಕುಡ್ ಡೂ, ಈ ಮೊದಲ ಜನರೇಷನ್ ಕಂಪ್ಯೂಟರ್ ಏನ್ ಮಲ್ಟಿ ಟಾಸ್ಕಿಂಗ್ ಆಗ್ತಿತ್ತ? ನೆಟ್ವರ್ಕಿಂಗ್, ಬ್ಯಾಚ್ ಪ್ರೊಸೆಸಿಂಗ್, ಮಲ್ಟಿ ಟ್ಯಾಬ್ಲೇಷನ್ ಆಗ್ತಿತ್ತ? ಮಲ್ಟಿ ನೆಟ್ವರ್ಕಿಂಗ್ ಆಗ್ತಾ ಏನ್ ಆಗ್ತಾ ಇತ್ತು ಈ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ? ಅವುಗಳ ಸ್ಪೀಡ್ ಚೆನ್ನಾಗಿತ್ತ? ಈ ಮಲ್ಟಿ ಟಾಸ್ಕಿಂಗ್ ಎಲ್ಲ ನಿಮ್ಗೆ ಗೊತ್ತಿದೆ. ಒಂದು ಟೈಮ್ ನಲ್ಲಿ 16 ಕೆಲಸಗಳನ್ನ ಮಾಡೋದಕ್ಕೆ ಮಲ್ಟಿ ಟಾಸ್ಕಿಂಗ್ ಅಂತ ಕರೀತಾರೆ, ಹೌದಾ? ನೆಟ್ವರ್ಕಿಂಗ್ ಈಗ ನಾವೆಲ್ಲ ಇಂಟರ್ನೆಟ್ ಮೂಲಕ ಮಾಡೋದು. ಈ ಬ್ಯಾಚ್ ಪ್ರೊಸೆಸಿಂಗ್ ಏನಾಗುತ್ತೆ? ಇದು ಸರಿಯಾದ ಆನ್ಸರ್ ಆಗುತ್ತೆ. ಬ್ಯಾಚ್ ಪ್ರೊಸೆಸಿಂಗ್ ಮೊದಲ ಜನರೇಷನ್ ಆಗ್ತಿದ್ದು ಬ್ಯಾಚ್ ಪ್ರೊಸೆಸಿಂಗ್. ಏನ್ ಸರ್ ಬ್ಯಾಚ್ ಪ್ರೊಸೆಸಿಂಗ್ ಅಂತಂದ್ರೆ, ಇದೇನ್ ಮಾಡ್ತಾ ಇತ್ತು, ಸಾಫ್ಟ್ವೇರ್ ಪ್ರೋಗ್ರಾಮ್ಗಳನ್ನ ರನ್ ಮಾಡ್ತಾ ಇತ್ತು. ಒಂದು ಬ್ಯಾಚ್ ಇದು ಮುಗಿದ್ಮೇಲೆ ಮತ್ತೊಂದು, ಒಂದು ಬ್ಯಾಚ್ ಗಳಲ್ಲಿ, ಅದು ನಾವು ಬ್ಯಾಚ್ ಅಲ್ಲಿ ಕ್ಲಾಸ್ ನಡೆಸ್ತೀವಲ್ಲ ಹಂಗೆ, ಅದು ಕೂಡ ಬ್ಯಾಚ್ ಅಲ್ಲಿ ಇಡೀ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರಲಿಲ್ಲ. ಬ್ಯಾಚ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಿತ್ತು ಫಸ್ಟ್ ಜನರೇಷನ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ. ಓಕೆ, ಒಂದು ಯೂಸರ್ಸ್ ಒಂದು ಕೆಲಸವನ್ನು ಸಬ್ಮಿಟ್ ಮಾಡಿದ ತಕ್ಷಣ ಮತ್ತೊಂದು ಕೆಲಸ ಮಾಡೋ ಹಾಗಿರ್ಲಿಲ್ಲ. ಅದು ಪ್ರೊಸೆಸ್ ಆದ್ಮೇಲೆ ಮತ್ತೊಂದು ಕೆಲಸಕ್ಕೆ ಕೊಡ್ಬೇಕಾಗಿತ್ತು. ಅಂದ್ರೆ ಒನ್ ಟಾಸ್ಕ್ ಒನ್ ಟೈಮ್, ಅದೆಲ್ಲ ಕಂಪ್ಲೀಟ್ ಆಗಿ ಪ್ರೊಸೆಸ್ ಆದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಕೊಡಬೇಕು. ಹಿಂದೆ ಟಾಸ್ಕ್ ಕೊಡೋದಕ್ಕಾಗಲ್ಲ. ಹಿಂದೆ ಟಾಸ್ಕ್ ಕೊಟ್ಟು ಕೆಲಸ ಮಾಡುತ್ತೆ, ಅದು ಮಲ್ಟಿ ಟಾಸ್ಕಿಂಗ್ ಅಂತ ಕರೀತಾರೆ. ಕಂಪ್ಯೂಟರ್ಸ್ ಬಿಲ್ಟ್ ಬಿಫೋರ್ ದ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಗಿಂತ ಮೊದಲು ಬಿಲ್ಟ್ ಆಗಿರೋಕೆ ಏನಂತ ಕರಿತೀವಿ ನೀವು? ಮೆಕ್ಯಾನಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಎಲ್ಲವೂ ಅಂತ ಕರಿತೀವ? ಏನಂತ ಕರಿತೀವಿ ಅಂದ್ರೆ ಫಸ್ಟ್ ಜನರೇಷನ್ ಗಿಂತ ಮೊದಲು ಬಂದವಕ್ಕೆ ಏನಂತ ಕರಿತಾ ಇದ್ವಿ ಅನ್ನೋಂಥ ಪ್ರಶ್ನೆ. ಅದಕ್ಕೆ ಮಾರ್ಕ್ ಒನ್ ಒಂದು ಬೆಸ್ಟ್ ಉದಾಹರಣೆ. ಫಸ್ಟ್ ಜನರೇಷನ್ ಗಿಂತ ಮೊದಲು ಬಂದಿರುವಂತ ಕಂಪ್ಯೂಟರ್ ಮಾರ್ಕ್ ಒನ್. ಓಕೆ,
ಅವುಗಳನ್ನ ನಾವು ಏನಂತ ಕರಿತೀವಿ, ಎಲೆಕ್ಟ್ರೋ ಮೆಕ್ಯಾನಿಕಲ್ ಅಂತ ಕರಿತಾ ಇದ್ವಿ. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರೋ ಮೆಕ್ಯಾನಿಕಲ್ ಅಂತ ಅವುಗಳನ್ನ ಕರಿತಾ ಇದ್ವಿ. ಮುಂದೋಣ. ಫಸ್ಟ್ ಕಂಪ್ಯೂಟರ್ ವಾಸ್ ಪ್ರೋಗ್ರಾಮ್ಡ್ ಯೂಸಿಂಗ್, ಫಸ್ಟ್ ಕಂಪ್ಯೂಟರ್ ನ ಪ್ರೋಗ್ರಾಮ್ ಮಾಡಿದ್ರು ಯಾವ್ದನ್ನ ಯೂಸ್ ಮಾಡಿ? ಅಸೆಂಬ್ಲಿ, ಮಷಿನ್, ಸೋರ್ಸ್ ಕೋಡ್, ಆಬ್ಜೆಕ್ಟ್ ಕೋಡ್, ASCII ಕೋಡ್ ಅಂತ ಯಾವ್ದು ಇರ್ಬೋದ್ರಿ ಹೇಳಿ? ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿದೆ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ಮೊದಲ ಕಂಪ್ಯೂಟರ್ ನ ಈ ಪ್ರೋಗ್ರಾಮ್ ಬಳಸಿ ಮಾಡ್ಲಾಯ್ತು. ಯಾವ ಪ್ರೋಗ್ರಾಮ್ ಬಳಸಿ ಮಾಡ್ಲಾಯ್ತು? ಓಕೆ, ಕಮಾನ್ ಆನ್ಸರ್ ಮಾಡಿ ಪಟಾಪಟ್. ಓಕೆ, ಸರಿಯಾದ ಆನ್ಸರ್ ಮಷಿನ್ ಲ್ಯಾಂಗ್ವೇಜ್. ಅವಾಗಿಂದ ಫಸ್ಟ್ ಜನರೇಷನ್ ಅಲ್ಲಿ ಮಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡಲಾಯಿತು. ಓಕೆ, ಯಂತ್ರ ಭಾಷೆ ಅಂತ ಕರಿತೀವಲ್ಲ, ಬಿ ಇಸ್ ದ ರೈಟ್ ಆನ್ಸರ್. ಇಷ್ಟು ಹೇಳಿದೀನಿ. ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಕಂಟೈನ್ಡ್, ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಲ್ಲಿ ಏನಿತ್ತು? ಎಲೆಕ್ಟ್ರಾನಿಕ್ ವಾಲ್ವ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್, ಟ್ರಾನ್ಸಿಸ್ಟರ್ಸ್, ಸೆಮಿ ಕಂಡಕ್ಟರ್, ಏನಿತ್ತು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ? ಫಸ್ಟ್ ಎಲೆಕ್ಟ್ರಾನಿಕ್, ಆಕ್ಚುಲಿ ಜನರೇಷನ್ ಅಲ್ಲ, ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಏನಿತ್ತು ಅಂತ ಪ್ರಶ್ನೆ ಇದೆ ನೋಡಿ. ಎಲೆಕ್ಟ್ರಾನಿಕ್ ಅಂತ ಇದೆ, ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ಗಳಲ್ಲಿ, ಎಲೆಕ್ಟ್ರೋ ಮೆಕ್ಯಾನಿಕಲ್ ಅಲ್ಲ, ಎಲೆಕ್ಟ್ರೋ ಡಿಜಿಟಲ್ ಅಂತ. ಇದು ಸರಿಯಾದಲ್ಲಿ ಎಲೆಕ್ಟ್ರಾನಿಕ್ ವಾಲ್ವ್ಸ್ ಗಳಿತ್ತು. ವಾಲ್ವ್ಸ್ ಗಳ ಮೂಲಕ, ಕವಾಟಗಳ ಮೂಲಕ ಏನ್ ಮಾಡ್ತಾ ಇದ್ರು? ಕೆಲಸ ನಿರ್ವಹಣೆ ಆಗ್ತಾ ಇತ್ತು. ಹೂ ಹ್ಯಾಸ್ ಮೇಡ್ ಟ್ರಾನ್ಸಿಸ್ಟರ್, ಈ ಟ್ರಾನ್ಸಿಸ್ಟರ್ ನ ಕಂಡುಹಿಡಿದಂತ ಪುಣ್ಯಾತ್ಮ. ಯಾಕಂದ್ರೆ ವ್ಯಾಕ್ಯೂಮ್ ಟ್ಯೂಬ್ ಮೊದಲು ಬಳಸ್ತಾ ಇದ್ರು, ವ್ಯಾಕ್ಯೂಮ್ ಟ್ಯೂಬ್ ನಂತರ ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ ಗಳು ಬಂತು, ಹೌದಾ? ಈ ಟ್ರಾನ್ಸಿಸ್ಟರ್ ಗಳನ್ನ ಹಾಗಾದ್ರೆ ಕಂಡುಹಿಡಿದಂತ ವ್ಯಕ್ತಿ ಯಾರು ಅಂತ ಇದೆ. ಯಾರು ಕಂಡುಹಿಡಿತಾರೆ ಟ್ರಾನ್ಸಿಸ್ಟರ್ಸ್ ಗಳನ್ನ? ಯಾಕಂದ್ರೆ ಪ್ರತಿಯೊಂದರ ಬಗ್ಗೆನೂ ಕೂಡ ನಮಗೆ ಗೊತ್ತಿರಬೇಕು, ಅವಾಗ್ಲೇ ನಾವ್ ಏನ್ ಮಾಡ್ಬೋದು, ಉತ್ತರ ಹೇಳ್ಬೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇವರು ಅಮೆರಿಕನ್ ಇದ್ದಾರೆ, ಅಮೆರಿಕನ್ ಫಿಸಿಸಿಸ್ಟ್ ಮತ್ತೆ ಇಂಜಿನಿಯರ್, ಇವರು ಅಮೆರಿಕದವರು ಇದ್ದಾರೆ. ಇವರಿಗೆ ಫಿಸಿಕ್ಸ್ ಅಲ್ಲಿ 2 ಟೈಮ್ ಅವಾರ್ಡ್ ಸಿಕ್ಕಿದೆ, ನೋಬೆಲ್ ಅವಾರ್ಡ್. ಈ ಗಾಟ್ ನೋಬೆಲ್ ಅವಾರ್ಡ್ 2 ಟೈಮ್ ಇನ್ ಫಿಸಿಕ್ಸ್. 1956 ಅಲ್ಲಿ ಸಿಕ್ಕಿದೆ, ಮತ್ತೊಂದು ಟೈಮು ಕೂಡ ಸಿಕ್ಕಿದೆ, 2 ಟೈಮ್ ಸಿಕ್ಕಿರುವಂತದ್ದು. ಇವ್ರ ಹೆಸರು ಜಾನ್ ಬರ್ಡೀನ್ ಅಂತ. ನೆನ್ಪಿಟ್ಕೊಳ್ಳಿ, ಜಾನ್ ಬರ್ಡೀನ್ ಏನ್ ಮಾಡ್ತಾರೆ, ಈ ಟ್ರಾನ್ಸಿಸ್ಟರ್ ಗಳನ್ನ ಅವರು ಕಂಡುಹಿಡಿತಾರೆ. ನೆಕ್ಸ್ಟ್, ಇನ್ ಸೆಕೆಂಡ್ ಜನರೇಷನ್ ಅಲ್ಲಿ ವಿಚ್ ಟೈಪ್ ಆಫ್ ಮೆಮೊರಿ ವಾಸ್ ಯೂಸ್ಡ್, ಯಾವ ರೀತಿ ಮೆಮೊರಿನ ಯೂಸ್ ಮಾಡ್ತಾ ಇದ್ರು ಸೆಕೆಂಡ್ ಜನರೇಷನ್ ಅಲ್ಲಿ? ಪೇಪರ್ ಟೇಪ್ಸ್, ಮ್ಯಾಗ್ನೆಟಿಕ್ ಡ್ರಮ್, ಮ್ಯಾಗ್ನೆಟಿಕ್ ಕೋರ್ ಮತ್ತು ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡಿಸ್ಕ್ ಅಂತ. ಬಹಳ ಪರ್ಟಿಕ್ಯುಲರ್ ಆಗಿರ್ಬೇಕು, ಏನನ್ನ ಅವರು ಬಳಕೆ ಮಾಡ್ತಾ ಇದ್ರು. ಓಕೆ, ರೈಟ್ ಆನ್ಸರ್. ಎಸ್, ಹೇಳಿ, ನಾನು ನಿಮಗೆ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ಯು ಚಾನ್ಸ್. ಮ್ಯಾಗ್ನೆಟಿಕ್ ಕೋರ್ ಅನ್ನ ಬಳಸ್ತಾ ಇದ್ರು. ಏನನ್ನ ಬಳಸ್ತಿದ್ರಿ? ಮ್ಯಾಗ್ನೆಟಿಕ್ ಕೋರ್ ಅನ್ನ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ಗಳಲ್ಲಿ ಮೆಮೊರಿ ಸ್ಟೋರೇಜ್ ಯೂನಿಟ್ ಗಳಾಗಿ ಈ ಮ್ಯಾಗ್ನೆಟಿಕ್ ಕೋರ್ ಅನ್ನ ಬಳಸ್ತಾ ಇದ್ರು. ಸ್ಪೀಡ್ ಆಫ್ ಸೆಕೆಂಡ್ ಜನರೇಷನ್ ಎಷ್ಟಿತ್ತು? ಸ್ಪೀಡ್ ಸೆಕೆಂಡ್ ಜನರೇಷನ್ ಏನಿತ್ತು? 1 ಪರ್ ಸೆಕೆಂಡ್ ಎಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಅದು ಪ್ರೊಸೆಸ್ ಮಾಡ್ತಾ ಇತ್ತು? ಮಿಲಿ, ಮೈಕ್ರೋ, ಪಿಕೋ, ನ್ಯಾನೋ, ಹೆಕ್ಸಾ ಅಂತ ಇದೆ. ಎಷ್ಟು ಸ್ಪೀಡ್ ಎಷ್ಟಿತ್ತು ಇವುಗಳದ್ದು ಅಂದಾಗ, ಅಂದ್ರೆ ಸ್ಪೀಡ್ ಆಫ್ ಸೆಕೆಂಡ್ ಜನರೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಅಂದ್ರೆ, ಅವುಗಳ ಸ್ಪೀಡ್ ಅನ್ನ ಮೈಕ್ರೋ ಸೆಕೆಂಡ್ಗಳಲ್ಲಿ ಅವುಗಳ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಮೈಕ್ರೋ ಅಂದ್ರೆ ಸೂಕ್ಷ್ಮ ಅಂತ. ಐಸಿ ಚಿಪ್ ಅನ್ನ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡ್ತಾರೆ. ಎಸ್, ಹೌದಾ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರೀತಾರೆ. ಈ ಜನರಲಿ ಮೇಡ್ ಅಪ್ ಆಫ್ ವಿಚ್ ಅಮಂಗ್ ದ ಫಾಲೋಯಿಂಗ್? ಹಾಗಾದ್ರೆ ಈ ಐಸಿ ಚಿಪ್ ಯಾವುದರಿಂದ ಮಾಡಲ್ಪಟ್ಟಿದೆ? ಸಿಲ್ವರ್, ಗೋಲ್ಡ್, ಕ್ರೋಮೈಟ್, ಸಿಲಿಕಾನ್ ಮತ್ತೆ ಐರನ್ ಅಂತ ಆಪ್ಷನ್ಸ್ ಗಳಿದೆ. ಐಸಿ ಚಿಪ್ ಅನ್ನು ಎದ್ರಲ್ಲಿ ಮಾಡ್ತಾರೆ? ಚೀಪ್ ಅಂಡ್ ಬೆಸ್ಟ್. ಗೋಲ್ಡ್ ಅಲ್ಲಿ ಮಾಡಿದ್ರೆ ಕಂಪ್ಯೂಟರ್ ಎಷ್ಟು ಕಾಸ್ಟ್ಲಿ ಆಗ್ತಿದ್ವು? ಐ ಕಾಂಟ್. ಸಿಲ್ವರ್ ಅಲ್ಲೂ ಮಾಡಿದ್ರೆ, ಗೋಲ್ಡ್ ಅಲ್ಲಿ ಮಾಡಿದ್ರೆ ಕಷ್ಟ ಆಗ್ತಿತ್ತು. ಕ್ರೋಮೈಟ್ ನಾಟ್ ಪಾಸಿಬಲ್. ಎಸ್, ಅದಕ್ಕೆ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಅಂತ ಹೇಳೋದು. ಬೇಕಂದ್ರೆ ಐಸಿನ ಅದರಲ್ಲಿ ಮಾಡಿದ್ದಾರೆ, ಐಸಿಗಳನ್ನ ಸಿಲಿಕಾನ್ ಅಲ್ಲಿ ಮಾಡಿದ್ದಾರೆ. ಓಕೆ, ಸಿಲಿಕಾನ್ ಇಸ್ ದ ರೈಟ್ ಆನ್ಸರ್. ಸಿಲಿಕಾನ್ ಎಂತ ಮಟೀರಿಯಲ್?
ಕಂಡಕ್ಟರ್, ನಾನ್ ಕಂಡಕ್ಟರ್, ಸೆಮಿ ಕಂಡಕ್ಟರ್ ಎಂತ ಮೆಟೀರಿಯಲ್ ಅಪ್ಪ ಇದು? ಸಿಲಿಕಾನ್ ಅಂತೀವಿ. ಸಿಲಿಕಾನ್ ಎಂತ ಮಟೀರಿಯಲ್? ಕಂಡಕ್ಟರ್, ನಾನ್ ಕಂಡಕ್ಟರ್, ಸೆಮಿ ಕಂಡಕ್ಟರ್ ಅಂತ ಇದೆ ಆಪ್ಷನ್ಸ್. ಸಿಲಿಕಾನ್, ಎಸ್, ಸಿಲಿಕಾನ್ ಒಂದು ಸೆಮಿ ಕಂಡಕ್ಟರ್ ಇದೆ. ಕಂಡಕ್ಟರ್ ಅಲ್ಲ, ಇಟ್ಸ್ ಅ ಸೆಮಿ ಕಂಡಕ್ಟರ್. ಅರೆ ಕಂಡಕ್ಟರ್ ಅಂದ್ರೆ ಕೆಲವನ್ನ ಅಲೋ ಮಾಡುತ್ತೆ, ಕೆಲವನ್ನ ಅಲೋ ಮಾಡಲ್ಲ. ಸಿಗ್ನಲ್ಸ್ ಅನ್ನು ಅಲೋ ಮಾಡುತ್ತೆ, ಮತ್ತೊಂದನ್ನು ಅಲೋ ಮಾಡಲ್ಲ ಅಂತದ್ದು. ಇನ್ ವಿಚ್ ಜನರೇಷನ್ ಡಿಡ್ ಮಲ್ಟಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್? ಮಲ್ಟಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು, ಮಲ್ಟಿ ಪ್ರೋಗ್ರಾಮ್, ಮಲ್ಟಿ ಟಾಸ್ಕಿಂಗ್ ಅಲ್ಲ, ಮಲ್ಟಿ ಪ್ರೋಗ್ರಾಮಿಂಗ್ ಯಾವ ಜನರೇಷನ್ ಅಲ್ಲಿ ಶುರು ಆಯ್ತು ಅಂತ ನಿಮ್ಮ ಪ್ರಶ್ನೆ. ಓಕೆ, ರೈಟ್ ಆನ್ಸರ್ ಎಸ್, ಸಿ, ಎಸ್ ಕರೆಕ್ಟ್ ಇದೆ. ಥರ್ಡ್ ಜನರೇಷನ್ ಅಲ್ಲಿ ಮಲ್ಟಿ ಪ್ರೋಗ್ರಾಮಿಂಗ್ ಶುರು ಆಗಿತ್ತು. ಮಲ್ಟಿ ಪ್ರೋಗ್ರಾಮಿಂಗ್ ಶುರು ಆಗಿದ್ದು ಥರ್ಡ್ ಜನರೇಷನ್. ಓಕೆ, ಲಾಸ್ಟ್ ಕ್ವಶನ್ ಆಫ್ ದ ಸೆಷನ್. ಈ ಕ್ವಶನ್ ಲಾಸ್ಟ್. ದ ವರ್ಲ್ಡ್ಸ್ ಫಸ್ಟ್ ಮೈಕ್ರೋ ಪ್ರೊಸೆಸರ್ ಇಂಟ್ರೊಡ್ಯೂಸ್ಡ್ ಯಾವಾಗ? ಮೈಕ್ರೋ ಪ್ರೊಸೆಸರ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವಾಗ? ಯಾವ ಎರದಲ್ಲಿ, ಯಾವ ಇಯರ್ ಅಲ್ಲಿ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಓಕೆ, ಮೈಕ್ರೋ ಪ್ರೊಸೆಸರ್ ಯಾವಾಗ ಇದನ್ನ ಮಾಡಿದ್ದು? ನೋಡಿ, ಫಸ್ಟ್ ಮೈಕ್ರೋ ಪ್ರೊಸೆಸರ್ ನ, ಈ ಮೈಕ್ರೋ ಪ್ರೊಸೆಸರ್ ನ ಕಂಡುಹಿಡಿದಂತವ್ರು ಲೆನ್ಸ್ ಕ್ರಾಫ್ಟರ್ ಅಂತ. ಏನ್ರಿ? ಲೆನ್ಸ್ ಕ್ರಾಫ್ಟರ್ ಸರ್ಕ್ ಅಂತ. ಈ ಪುಣ್ಯಾತ್ಮ ಈ ಮೈಕ್ರೋ ಪ್ರೊಸೆಸರ್ ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾನೆ. ಓಕೆ, ಈ ಮೈಕ್ರೋ ಪ್ರೊಸೆಸರ್ ಅಲ್ಲ, ಮೈಕ್ರೋಸ್ಕೋಪ್ ಆಯ್ತು. ಸಾರಿ, ಐ ಡಿಡ್ ಗಾಟ್ ಇಟ್ ರೈಟ್, ರಾಂಗ್, ಆಲ್ ದಟ್ ಟುಗೆದರ್. ಓಕೆ, ಮೈಕ್ರೋ ಪ್ರೊಸೆಸರ್, ಈ ಮೈಕ್ರೋ ಪ್ರೊಸೆಸರ್ ಈ ಇದನ್ನ ಕಂಡುಹಿಡಿದರು. ಈ ಮೈಕ್ರೋ ಪ್ರೊಸೆಸರ್ ಸ್ಪೀಡ್ ಹೆಚ್ಚು ಮಾಡೋದ್ರಲ್ಲಿ ಬಹಳನೇ ಇಂಪಾರ್ಟೆಂಟ್ ಕೈಗಳಿವು. ಓಕೆ, ಒಂದು ಟೀಮ್ ಮಾಡ್ತಾರೆ, ಫೆಡ್ರಿಕ್ ಫ್ಯಾಗಿನ್ ಅಂತ. ಫೆಡ್ರಿಕ್ ಫ್ಯಾಗಿನ್, ಮಾರ್ಸಿಯನ್, ಫೆಡ್ರಿಕ್ ಫಾಗಿಯನ್, ಮತ್ತೆ ಮಾರ್ಸಿಯನ್, ಸ್ಟ್ಯಾನ್ಲಿ ಮೇಜರ್, ಹೀಗೆ ಒಂದಿಷ್ಟು ಟೀಮ್ ಈ ಪ್ರೊಸೆಸರ್ ನ 1971 ಟೈಮ್ ಅಲ್ಲಿ ಮಾಡ್ತಾರೆ. 1970 ಇಸ್ ದ ರೈಟ್ ಆನ್ಸರ್. ಮೈಕ್ರೋ ಪ್ರೊಸೆಸರ್ ಗಳನ್ನ ಮಾಡ್ತಾರೆ. ಓಕೆ, ಈಗ ಇವತ್ತು ಈ ತರಗತಿಯೊಂದಿಗೆ ನಾವು ನಿಮಗೆ ಕ್ಲಾಸ್ ಅನ್ನ ಸಮಾಪ್ತಿ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ನೋಡಿ, ಮತ್ತೊಂದು ಹೇಳ್ತೀನಿ. ಫೆಡ್ರಿಕ್ ಅನ್ನೋರು, ಮಾರ್ಸಿಯನ್ ಅನ್ನೋರು, ಹಾಗೆ ಸ್ಟ್ಯಾನ್ಲಿ, ಇವರ ಟೀಮ್ ಏನ್ ಮಾಡುತ್ತೆ, ಇವರೆಲ್ಲ ಟೀಮ್ನವರೆಲ್ಲ ಸೇರ್ಕೊಂಡು 1971 ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಮೈಕ್ರೋ ಪ್ರೊಸೆಸರ್ ಗಳನ್ನ ಇನ್ವೆಂಟ್ ಮಾಡ್ತಾರೆ. ನೆನಪಲ್ಲಿ ಇಟ್ಕೋಬೇಕು. ಓಕೆ, ಥ್ಯಾಂಕ್ ಯು ಗೈಸ್. ಮತ್ತೆ ಸಿಗೋಣ ಮುಂದಿನ ತರಗತಿಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಇಟ್ಸ್ ಗೆಟಿಂಗ್ ಟೂ ಮಚ್ ಲೇಟ್. ಮತ್ತೊಂದು ಕ್ಲಾಸ್. ಥ್ಯಾಂಕ್ ಯು ಗೈಸ್. ಎಲ್ಲ ಸೂಪರ್ ಕ್ಲಾಸ್ ಅಂತ ಇದ್ರಿ. ನಿಮಗೂ ಕೂಡ ಸೂಪರ್ ಕಾಮೆಂಟ್ ಆಗ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಗೆಟಿಂಗ್ ಲೇಟ್, ಆಲ್ಮೋಸ್ಟ್ 1.5 hour ಆಯ್ತು ಏನೋ ಅಂತ ಅನ್ಸುತ್ತೆ. ಇಲ್ಲಿ ಪರವಾಗಿಲ್ಲ, 50 ಕ್ವಶನ್ಸ್ ಆಯ್ತು. ಒಂದು ಸಿಸ್ಟಮೆಟಿಕ್ ಆಗಿ ಬಂತು ಕ್ವಶನ್ಸ್ ಎಲ್ಲ. ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ನೆಕ್ಸ್ಟ್ ನಾನು ಸೆಟ್ ತಗೊಂಡಾಗ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಇವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಹಾಗೇನೆ ವಿಡಿಯೋ ಲೈಕ್ ಮಾಡ್ತಾ ಹೋಗಿ, ದಟ್ ವಿಲ್ ಸರ್ಟನ್ಲಿ ಹೆಲ್ಪ್. ಓಕೆ, ಥ್ಯಾಂಕ್ ಯು ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್. ಇಂಗ್ಲಿಷ್ ನಾಳೆ ಸಾಧ್ಯವಾದ್ರೆ ತಗೊಂಡ್ಬರ್ತೀನಿ. ಇಂಗ್ಲಿಷ್ ತಗೊಂಡು ಅದನ್ನ ನಿಮಗೆ ಬಿಡಿಸ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಯಾವ್ದಮ್ಮ? ಊಟ ಮಾಡಿಲ್ಲ, ನಿದ್ದೆ ಇಲ್ಲ, ನೆಕ್ಸ್ಟ್ ಕ್ಲಾಸ್ ಯಾವುದಿಲ್ಲ. ನೀವು ಗುಡ್ ನೈಟ್. ಗುಡ್ ನೈಟ್ ಅಮ್ಮ.